ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶುಚಿ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗದ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀ ಅವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇಷ್ಟು ದಿವಸ ಗುರುಗಳು ಈಗ ಮಧ್ಯದಲ್ಲಿ ಭಾನುವಾರದ ಕಾರ್ಯಕ್ರಮದ ಮಧ್ಯದಲ್ಲಿ ಕೆಳಗಡೆ ಕೂತ್ಕೊಂಡು ಅನುಷ್ಠಾನಗಳನ್ನ ತಿಳಿಸ್ತಾ ಇದ್ರು. ಇದೇನಪ್ಪ ಮೇಲ್ಗಡೆ ಕೂತ್ಕೊಂಡ್ರಲ್ಲ, ಇವತ್ತೇನು ನಮ್ಗೆ ಅನುಷ್ಠಾನ ತಿಳಿಸ್ತಾ ಇಲ್ವಾ ಎಂಬತಕ್ಕಂಥ ಮನಸ್ಥಿತಿ ಈಗಾಗಲೇ ತಮ್ಮಲ್ಲೆಲ್ಲರಲ್ಲೂ ಕಂಡು ಬರ್ತಾ ಇದೆ. ಆದರೆ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಹುಮ್ಮಸ್ಸಿಗೆ ನಾನಂತೂ ತಡೆ ಹಾಕೋದಿಲ್ಲ. ಯಾಕೆಂದರೆ ಇವತ್ತು ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೋಸ್ಕರನೇ ಒಂದು ವಿಶೇಷವಾಗಿರ್ತಕ್ಕಂಥ ರೆಮಿಡಿ, ಆಯುರ್ವೇದದ ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಮತ್ತು ತಂತ್ರಸಾರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಏನಪ್ಪ ಅದು? ಈ ಕಡೆ ಔಷಧಿಯೂ ಹೌದು, ಈ ಕಡೆ ತಂತ್ರಸಾರವೂ ಹೌದು. ಇದು ಹೇಗೆ? ಇಲ್ಲಿ ನೋಡಿದ್ರೆ ಇವರೇನು ರೆಡಿ ಮಾಡ್ಕೊಂಡಿಲ್ವಲ್ಲ, ಹೆಂಗಪ್ಪ ಕತೆ? ಗುರುಗಳು ನಮಗೆ ಬರೀ ಬಾಯಿ ಮಾತಲ್ಲಿ ತಿಳಿಸ್ಕೊಟ್ಬಿಟ್ರೆ ನಾವು ಅದನ್ನು ಆಚರಣೆ ಮಾಡೋದು ಹೇಗೆ? ಕಷ್ಟವಾಗ್ಬೋದಲ್ವ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದೆ. ಆದರೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಅದು ಬಹಳ ಈಸಿ. ನೀವು ಈಸಿಯಾಗಿ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಯಾಕೆ ಅಂದರೆ ಇನ್ನೇನು ಅಗೋ ಅಂದರೆ ಮಾರ್ಚ್ ಬರ್ತಾ ಇದೆ. ಇನ್ನೇನು ಈ ಒಂದು ಎಸ್ ಎಸ್ ಎಲ್ ಸಿ ಅಂದರೆ 10th ಸ್ಟ್ಯಾಂಡರ್ಡ್ ಹುಡುಗರಿಗೆಲ್ಲ ಇನ್ನೇನು ಎಕ್ಸಾಮ್ಗಳು ಪ್ರಾರಂಭ ಆಗ್ತಾ ಇದೆ. ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ರಿಗೂ ಇದು ಎಕ್ಸಾಮ್ಗಳು ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಗೊಂದಲಕ್ಕೆ ಒಳಗಾಗ್ಬಿಟ್ಟಿದ್ದೀರಿ. ಹೆಂಗಪ್ಪ ಈ ಬಾರಿ ಎಕ್ಸಾಮ್ ನಾನು ಕ್ರ್ಯಾಕ್ ಮಾಡ್ತೀನೋ ಇಲ್ವೋ, ಈ ಬಾರಿ ಎಕ್ಸಾಮ್ನ ನಾನು ಸಂಪೂರ್ಣಗೊಳಿಸ್ತೀನೋ ಇಲ್ವೋ, ಇದರಲ್ಲಿ ನಾನು ಜಯಶೀಲನಾಗ್ತೀನೋ ಇಲ್ವೋ, ಇದರಲ್ಲಿ ನಾನು ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ತೀನೋ ಇಲ್ವೋ ಎಂಬತಕ್ಕಂಥ ಭಯ ಈಗಾಗಲೇ ನಿಮ್ಮೆಲ್ಲರ ಮನಸ್ಸಲ್ಲೂ ಬಂದ್ಬಿಟ್ಟಿದೆ. ಆದರೆ ಆ ಭಯವನ್ನು ಪಡ್ತಕ್ಕಂಥದ್ದು ಬೇಡ. ಈ ನಿಮ್ಮ ಶ್ರೀನಿವಾಸ್ ಶರ್ಮಾ ಗುರೂಜಿರವ್ರು ಇರೋವರೆಗೂ ಕೂಡ ನಿಮ್ಮ ಯಾರಿಗೂ ಕೂಡ ಭಯ ಬೇಡ. ಇವತ್ತಿನ ದಿವಸ ಈ ಒಂದು ಅನುಷ್ಠಾನವನ್ನು ಸ್ವತಃ ನನ್ನ ಸ್ವಂತವಾಗಿ ನಾನೇ ಇದನ್ನು ಬಳಸಿ ಇದರಿಂದ ಆಗಿರ್ತಕ್ಕಂಥ ಚಮತ್ಕಾರಗಳೆಲ್ಲವನ್ನೂ ಕೂಡ ಅನುಭವಿಸಿ ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅಂತಾನೆ ಈ ಭಾನುವಾರದ ಕಾರ್ಯಕ್ರಮದಂದು ನಿಮ್ಮೆಲ್ಲರ ಮುಂದೆ ಬಂದಿದ್ದೇನೆ. ಅದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ಮಾಡೋಣ. ಪಂಚಾಂಗ ಶ್ರವಣವನ್ನು ಮಾಡಿದ್ದಾದ ನಂತರ ಇವತ್ತಿನ ದಿವಸ ಭಾನುವಾರ ನನಗೂ ಸ್ವಲ್ಪ ಸಮಯ ಸಿಕ್ತು. ಯಾಕೆಂದರೆ ಇಷ್ಟು ದಿವಸ ತಂತ್ರಸಾರ ಹೇಳಿಕೊಡ್ಬೇಕಾದ್ರೆ ನಿಮ್ಮ ಯಾರಿಗೂ ಜೊತೆನೂ ಕೂಡ ಮಾತಾಡಲಿಕ್ಕೆ ಸಮಯನೇ ಸಿಗಲಿಲ್ಲ. ಈಗ ಸ್ವಲ್ಪ ಸಮಯ ಸಿಕ್ಕಿದೆ. ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು, ಇದರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು ಎಂಬತಕ್ಕಂಥ ಮನದಾಳದ ಆಸೆ ನನಗೂ ಇದೆ. ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ನಮಃ ಶಿವಾಯ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ 12/2/2023 ಭಾನುವಾರ ಸಪ್ತಮಿ ಸ್ವಾತಿ ನಕ್ಷತ್ರ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಸಪ್ತಮಿ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನೂ ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತೂ ಕೂಡ ಬಹಳ ಅದ್ಭುತವಾಗಿದೆ. ಭಾನುವಾರ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಪಂಚಾಂಗ ಶ್ರವಣವನ್ನೇನೋ ಮಾಡಿರ್ತಕ್ಕಂಥದ್ದಾಯಿತು. ಪಂಚಾಂಗ ಶ್ರವಣವನ್ನು ಮಾಡಿದ್ದಾದ ನಂತರ ನಿಮ್ಮೆಲ್ರಿಗೂ ಕೂಡ ಬಹಳ ವಿಶೇಷವಾಗಿ ಯುವ ಜನಾಂಗಕ್ಕೆ, ಯೂತ್ಸ್ಗೆ ಅಂತಾನೆ, ಯುವಕರಿಗೆ ಅಂತಾನೆ ಎಕ್ಸಾಮ್ ಭಯದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಯುರ್ವೇದದ ಮೆಡಿಸಿನ್ ತೆಗೆದುಕೊಂಡು ಬರ್ತೇನೆ ಅಂತ ಈಗಾಗಲೇ ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ಯಾವಾಗ?
ಬುಧವಾರದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ಅದೇ ರೀತಿ ಈ ಭಾನುವಾರ ಬಹಳ ವಿಶೇಷವಾಗಿ ಆಯುರ್ವೇದದ ಮೆಡಿಸನ್ ಅನ್ನ ನಿಮ್ಮೆಲ್ಲರಿಗೂ ಕೂಡ ತೆಗೆದುಕೊಂಡು ಬರಬೇಕು ಅಂತಾನೆ ಗುರುಗಳ ಅಪ್ಪಣೆಯೂ ಕೂಡ ಆಗಿದೆ. ಅದಕ್ಕೋಸ್ಕರ ತೆಗೆದುಕೊಂಡು ಕೂಡ ಬಂದಿದ್ದೇನೆ. ಈ ಆಯುರ್ವೇದಿಕ್ ಮೆಡಿಸನ್ ಎಂಬತಕ್ಕಂಥ ಮಾತನ್ನ ಹೇಳಿದ ತಕ್ಷಣ ನೀವೆಲ್ಲೋ ಒಂದು ಕಡೆ ಅಯ್ಯೋ ಗುರುಗಳು ಆಯುರ್ವೇದದ ಮೆಡಿಸನ್ ಹೇಳ್ಬಿಡ್ತಾರೆ, ಅದು ನಮಗೆ ಸಿಗುತ್ತೋ ಸಿಗಲ್ವೋ. ನಮ್ಮ ಶ್ರೀನಿವಾಸ್ ಗುರುಗಳಪ್ಪ ಒಂಥರ ಏನಪ್ಪ ಯಾವ್ದು ಸಿಗಲ್ವೋ ಯಾವ್ದು ಕಷ್ಟನೋ ನಮ್ಗೆ ಅದೇ ಹೇಳ್ಬಿಡ್ತಾರೆ ಕೆಲವೊಂದ್ಸತಿ. ನಮ್ಗೆ ಅದು ಸಿಗೋದು ಇಲ್ಲ, ನಾವು ಮಾಡ್ಲಿಕ್ಕೂ ಆಗೋದಿಲ್ಲ ಎಂಬತಕ್ಕಂಥದ್ದು ನಿಮ್ಮೆಲ್ಲರ ಮನಸ್ಸಲ್ಲೂ ಇದೆ. ಅದರಲ್ಲಿ ಒಂದಷ್ಟು ಜನ ಏನ್ ಮಾಡ್ತೀರಿ, ಗುರುಗಳೇ ನಾವಂತೂ ಹಳ್ಳಿನಲ್ಲಿರೋರು, ನಮಗದು ಸಿಗಲ್ವೇ, ಏನು ಮಾಡೋದು? ನೋಡಿ, ನಾನು ತಿಳಿಸ್ಕೊಡ್ತಕ್ಕಂಥ ತಂತ್ರಸಾರಗಳು ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ತಂತ್ರಸಾರಗಳು ಆ ಭಾನುವಾರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಅದನ್ನ ತಾವು ಯಾವಾಗ ಬೇಕಾದರೂ ಮಾಡಬಹುದು. ಆ ಭಾನುವಾರದ ಕಾರ್ಯಕ್ರಮದಲ್ಲಿ ತಂತ್ರಸಾರವನ್ನ ತಿಳಿಸ್ಬೇಕಾದ್ರೆ ನಾನು ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ. ಏನಪ್ಪಾ, ಈ ಒಂದು ಕೆಲಸಗಳನ್ನ, ಈ ಒಂದು ತಂತ್ರಸಾರವನ್ನ ಇಂತಹ ದಿನಗಳಲ್ಲೂ ತಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಇಂತಹ ದಿನಗಳು ಅಂದ್ರೆ ಆ ವಾರದಲ್ಲೋ ಆ ತಿಂಗಳಿನಲ್ಲೋ ಬಂದಾಗ ಮಾತ್ರ ಆ ಒಂದು ತಂತ್ರಸಾರವನ್ನ ಮಾಡ್ಕೊಳ್ಬಹುದು ಅಂತಲ್ಲ. ನೀವು ವರ್ಷದ 365 ದಿವಸದಲ್ಲಿ ಮಧ್ಯದಲ್ಲಿ ಯಾವಾಗ ಬೇಕಾದರೂ ಆ ದಿನಗಳು ಬಂದಾಗ, ಪರ್ವಕಾಲಗಳು ಬಂದಾಗ ತಾವು ಆ ತಂತ್ರಸಾರವನ್ನ ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ತಾವೆಲ್ಲರೂ ಕೂಡ ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಆ ಒಂದು ವಿಚಾರವಾಗಿ ತಾವು ಸಾಧಾರಣವಾಗಿ 24 ಗಂಟೆ ವರ್ಷದ 365 ದಿವಸ ಒಂದೇ ಜಾಗದಲ್ಲಿ ನಿಮ್ಮ ಹಳ್ಳಿನಲ್ಲಿ ತಾವಿರೋ ವಾಸ್ತುಗೃಹದಲ್ಲೇ ಇರೋದಿಲ್ವಾ? ಆಚೆ ಕಡೆ ಹೋಗ್ತೀರಾ, ಇಲ್ಲಾಂದ್ರೆ ಪೇಟೆಗೆ ಬಂದೇ ಬರ್ತೀರಾ, ಸಿಟಿಗೆ ಬಂದೇ ಬರ್ತೀರಾ. ಆಗ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಏನಪ್ಪಾ ಅಂದ್ರೆ, ಆಗ ಒಂದು ಕ್ಷಣ ನಾಪಿಸ್ಕೊಂಡು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಬೇರೆಲ್ಲ ಆ ಒಂದು ವನಸಿರಿಗಳ ಪದಾರ್ಥಗಳು, ಇಲ್ಲಾಂದ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳು, ಅಂತಹ ಒಂದು ವಸ್ತುಗಳನ್ನ ತಾವು ಪೇಟೆಗೆ ಬಂದಾಗ ಜವಾಬ್ದಾರಿಯಿಂದ ಅದನ್ನ ಒಂದು ಕಡೆ ಬರೆದುಕೊಂಡು, ಇಲ್ಲಾಂದ್ರೆ ಒಂದು ವಿಡಿಯೋನ ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡು ಏನಾದರೂ ಒಂದು ಮಾಡಿ ಆ ಒಂದು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ತಾವು ತಂತ್ರಸಾರವನ್ನ ಮಾಡ್ಬೋದು. ಅದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಈಗಾಗಲೇ ಸುಮಾರು ಜನ ನನಗೆ ಈ ಮಾತನ್ನ ಕೇಳ್ಬಿಟ್ಟಿದ್ದಾರೆ. ಗುರುಗಳೇ, ನೀವು ಹೇಳ್ಕೊಡ್ತೀರಿ, ಅದಷ್ಟಕ್ಕೆ ಮಾತ್ರ ಸೀಮಿತನ, ಅದಾದ್ಮೇಲೂ ಕೂಡ ಮಾಡ್ಬೋದಾ, ಅದಾದ್ಮೇಲೂ ಕೂಡ ನಾವು ಸಿದ್ಧಪಡಿಸ್ಕೊಂಡು ಎಲ್ಲವನ್ನೂ ಕೂಡ ಸಿದ್ಧಪಡಿಸ್ಕೊಂಡು ನಾವು ಮಾಡ್ಕೊಳ್ಬಹುದಾ ಅನ್ನೋದನ್ನ ಕೇಳಿದ್ರಿ. ಆ ಒಂದು ವಿಚಾರ ಬಂದಿದ್ದಕ್ಕೆ ನಾನು ಈ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೇನೆ. ಇನ್ನ ಇದೆಲ್ಲವೂ ಒಂದು ಕಡೆ ಆಯ್ತು. ಈ ಭಾನುವಾರದ ಕಾರ್ಯಕ್ರಮದಲ್ಲಿ ಮಾತ್ರ ನಿಜಕ್ಕೂ ವಿದ್ಯಾರ್ಥಿಗಳಿಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರನೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಅನುಷ್ಠಾನ ಹೊಸದಂತೂ ಅಲ್ಲ, ಭಾನುವಾರದ ಕಾರ್ಯಕ್ರಮದಲ್ಲೂ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ನಮ್ಮ ತಂದೆಯವರಂತೂ ಯಾರಾದರೂ ವಿದ್ಯಾರ್ಥಿಗಳು ಸ್ವಲ್ಪ ಬುದ್ಧಿಮಾನ್ಯರೋ, ಇಲ್ಲ ಅಂದ್ರೆ ನಿಮ್ಮದ ಬುದ್ಧಿಶಕ್ತಿ ಅಷ್ಟಾಗಿ ಚುರುಕಾಗಿಲ್ವೋ, ಇಲ್ಲ ಅಂದ್ರೆ ಓದಬೇಕಾದ್ರೆ ಆ ಕ್ಷಣ ಓದ್ತೀರಿ, ಅದಾದ್ಮೇಲೆ ಮರ್ತೋಗ್ತೀರಿ, ಇಲ್ಲ ಅಂದ್ರೆ ಓದಬೇಕಾದ್ರೆ ಪ್ರಾರಂಭದ ಹಂತದಲ್ಲೇ ಇರ್ತಕ್ಕಂಥ ಆಸಕ್ತಿಯನ್ನ ಕಳೆದುಕೊಂಡು ಬಿಟ್ಟಿರ್ತೀರಿ, ನಿಮ್ಗೆ ಆಸಕ್ತಿ ಇರೋದಿಲ್ಲ, ಓದಬೇಕು ಎಂಬತಕ್ಕಂಥ ಮನಸ್ಥಿತಿ ಇರೋದಿಲ್ಲ, ಆ ಛಲ ಇರೋದಿಲ್ಲ, ಎಲ್ಲವನ್ನೂ ಕೂಡ ಕಳ್ಕೊಂಡ್ಬಿಟ್ಟಿರ್ತೀರಿ. ಓದಬೇಕು ಎಂಬತಕ್ಕಂಥ ಮಾತು ಬಂದಿದ ತಕ್ಷಣ ಏನೋ ಒಂದು ನೆಪ ಹುಡುಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಗ್ತೀರಿ. ಇದನ್ನ ನೀವು ಮಾತ್ರ ಅಲ್ಲ, ನಾನು ಮಾಡಿಬಿಟ್ಟಿದ್ದೇನೆ. ಯಾಕೆ ಅಂದರೆ, ನಾನು ಶಾಲಾ ಕಾಲೇಜುಗಳಲ್ಲಿ ಓದಬೇಕಾದ್ರೆ, ಕಾಲೇಜ್ ಬಿಡಿ, ಕಾಲೇಜ್ ಅಂದರೆ ಅದು ಮೋಜು ಮಸ್ತಿ ಒಂದು ರೀತಿ ಲೆಕ್ಕ ಪ್ರಕಾರ ನೋಡಿದ್ರೆ. ಯಾಕೆ ಅಂದರೆ, ಯಾರನ್ನು ಕೂಡ ಕಾಲೇಜಲ್ಲಿ ನಾವು ಸ್ಕೂಲುಗಳಲ್ಲಿ ಓದೋ ಥರ ನಾವು ಕಾಲೇಜಲ್ಲಿ ಓದಿದ ಇತಿಹಾಸನೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಎಲ್ಲೋ 199 ಜನರಲ್ಲಿ ಒಬ್ಬರು ಆ ಥರ ಸ್ಟ್ರಿಕ್ಟ್ ಆಗಿ ಓದೋವಂಥವ್ರು. ಕಾಲೇಜಿಗೆ ಬಂದಿದ ತಕ್ಷಣ ನಾವೆಲ್ಲರೂ ಕೂಡ ಸ್ವತಂತ್ರ ಪಕ್ಷಿಗಳ ಥರ ಹಾರ್ತಾ ಇರ್ತೀವಿ. ಇದರ ಕುರಿತಾಗಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಮುಂದಿನ ಭಾಗದಲ್ಲಿ. ಕಾಯ್ತಾ ಇರಿ. ಒಳ್ಳೆದಾಗಲಿ, ಶುಭವಾಗಲಿ. ಈ ನಿಮ್ಮ ಶ್ರೀನಿವಾಸ್ ಗುರೂಜಿ ಅವರಲ್ಲಿ, ಶ್ರೀನಿವಾಸ್ ಶರ್ಮಾರವರಲ್ಲಿ ಮುಚ್ಚು ಮರೆ ಎಂಬತಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲವನ್ನೂ ಕೂಡ ನೇರವಾಗಿ ಮಾತಾಡ್ತೀನಿ. ಯಾಕೆ ಅಂದರೆ, ನಿಮ್ಮೆಲ್ಲರ ಜೊತೆ ನಾನು ನೇರವಾಗಿದ್ದಾಗ ಮಾತ್ರ ನೀವೆಲ್ಲರೂ ಕೂಡ ನನಗೆ ಹತ್ತಿರ ಆಗ್ತಿರೋ ಹೊರತಾಗಿ ನಾನು ಅಡ್ಡಗೋಡೆ ಮೇಲೆ ದೀಪ ಇಡೋ ಥರ ಇಲ್ಲ. ಇವತ್ತಿನ ಕಾಲದ ಮಕ್ಕಳು ಅಷ್ಟು ಸಮಂಜಸ ಅಲ್ಲ. ಕಾಲೇಜ್ಗೆ ಹೋಗಿದ ತಕ್ಷಣ ಅವ್ರ ಪಾಡಿಗೆ ಅವ್ರ ಆಟ ಪಾಠಗಳು ಬೇರೆನೇ ಶುರು ಹಚ್ಕೊಂಡು ಬಿಡ್ತಾರೆ ಅಂದ್ಬಿಟ್ಟು ನಾನು ಬೇರೆ ವಿಚಾರಕ್ಕೆ ಹೋದರೆ ಆಗ ಯುವಕರು ತಾವೂ ಒಂದು ಸೆಕೆಂಡ್ ಬೇಜಾರು ಮಾಡ್ಕೊಳ್ತೀರಿ. ತಂದೆ ತಾಯಂದ್ರು ಹೌದಲ್ವೇನಪ್ಪ, ನನ್ನ ಮಕ್ಕಳು ಎಲ್ಲೋ ಒಂದು ಕಡೆ ಈ ಥರ ಕೆಲಸಗಳು ಮಾಡ್ತಾ ಇದ್ದಾರೇನೋ ಎಂಬತಕ್ಕಂಥ ಸಂಶಯ ನನ್ನಿಂದ ಅವ್ರ ಮನಸ್ಸಲ್ಲೂ ಕೂಡ ಮೂಡಿ ಬರ್ತಕ್ಕಂಥದ್ದು ಇರುತ್ತೆ. ಈ ಎಲ್ಲ ದ್ವಂದ್ವ ಮನಸ್ಥಿತಿಗೆ ನಾವು ಯಾವುದಕ್ಕೂ ಕೂಡ ದಾರಿನೇ ಮಾಡಿಕೊಡ್ಬಾರ್ದು. ಇದನ್ನು ನಾನೊಬ್ಬನೇ ಅಲ್ಲ, ಆ ಒಂದು ಕ್ಷಣದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥವ್ರು ತಾವೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇಂತಹ ವಿಚಾರಗಳಿಗೆ ದಾರಿ ಮಾಡ್ಕೊಳ್ಬೇಡಿ. ಯಾಕೆ ಅಂದರೆ, ಈ ಒಂದು ಶಾಲಾ ಕಾಲೇಜು ಎಂಬತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಸಮಯ ಮತ್ತೆ ಮರುಕಳಿಸಿ ಬರದೇ ಇರತಕ್ಕಂಥದ್ದು. ಇದು
ನಮಗೆ ಸಿಕ್ಕಂಥ ಆ ಒಂದು ದಿವ್ಯ ಅವಕಾಶ ನಮಗೆ ಮತ್ತೆ ಬರಬೇಕು ಅಂದರೆ ನಮ್ಮ ಮುಪ್ಪಾಗಬೇಕು, ನಮ್ಮ ಮುಂದಿನ ಜೀವನ ಪ್ರಾರಂಭ ಆಗಬೇಕು. ಮುಂದಿನ ಜನ್ಮ ಎಂಬತಕ್ಕಂಥದ್ದು ನಾವು ಮನುಷ್ಯರಾಗೆ ಹುಟ್ಟಿದಾಗ ಮಾತ್ರ ನಮಗೆ ಆನಂದ. ಯಾಕೆ ಅಂದರೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಓದೋವರೆಗೂ ಕೂಡ ನಮ್ಮ ಮನಸ್ಥಿತಿ ಏನಿರುತ್ತೆ, ಏನಪ್ಪ ಬರೀ ಇದ್ಯಾವುದೋ ಮ್ಯಾಥಮೆಟಿಕ್ಸು, ಇದ್ಯಾವುದೋ ಟೇಬಲ್ಸು, ಇದ್ಯಾವುದೋ ABCD ಹಾಳು ಮೂಳು ಬರೀ ಇದೇ ಆಗೋಯ್ತು ನಮ್ಮ ಜೀವನ. ನಮ್ಮ ಜೀವನದಲ್ಲಿ ಹೊಸತೇ ಇಲ್ವಾ, ಬರೀ ಪೆನ್ಸಿಲಲ್ಲೇನಾ ನಮ್ಮ ಜೀವನ ಅನ್ನೋ ಲೆವೆಲ್ಗೆ ನಾವು ಬೇಜಾರು ಮಾಡ್ಕೊಂಡ್ಬಿಡ್ತೀವಿ. 6ನೇ ಕ್ಲಾಸ್ 5ನೇ ಕ್ಲಾಸ್ ಮುಗಿದು 6ನೇ ಕ್ಲಾಸ್ ಪ್ರಾರಂಭ ಆಗ್ತಾ ಇದೆ ಎಂಬತಕ್ಕಂಥದ್ದು ಆಗಿದ ತಕ್ಷಣ ಎಲ್ಲರೂ ಕೂಡ ಪೆನ್ಸಿಲನ್ನು ಮರಿತಾ ಬರ್ತೀವಿ, ಪೆನ್ನನ್ನು ಶುರು ಮಾಡ್ಕೊಳ್ತೀವಿ. ಆ ಪೆನ್ನು ಅಷ್ಟೇ, ಪೆನ್ನಲ್ಲೂ ಇನ್ನೇನಾದ್ರೂ ಅಲ್ಲಿ ಪೆನ್ಸಿಲ್ ಏನಾದರೂ ಕೆಲಸ ಇದೆ ಅಂದರೆ ಅದಕ್ಕೊಂದು ವಿಚಿತ್ರ ಪೆನ್ಸಿಲ್ ಕೂಡ ಬಂದಿತ್ತು, ಈಗ್ಲಿಗೂ ಇದೆ. ಅದೆಲ್ಲವೋ ಒಂದು ಆನಂದ. ಆದರೆ ಆ ಒಂದು 6ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಕೂಡ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ಇನ್ನು ಎಷ್ಟಪ್ಪ ಇದು ಬರೀ ಇದೇನಿದು, ನಮ್ಗೆ ಇದು ಅರ್ಥವಾಗದೋದು ಕತೆಗಳಲ್ಲ, ಇದು ಯಾವಾಗ 10ನೇ ಕ್ಲಾಸ್ ಮುಗಿಯುತ್ತೋ ನಾವು ಕಾಲೇಜಿಗೆ ಬರ್ತೀವೋ ಎಂಬತಕ್ಕಂಥದ್ದು ಇರುತ್ತೆ. 10ನೇ ಕ್ಲಾಸಿಗೆ ಬಂದಿದ ತಕ್ಷಣ ನಾವು ಏನಕ್ಕಾದರೂ 10ನೇ ಕ್ಲಾಸಿಗೆ ಬಂದ್ಬಿಟ್ವಪ್ಪ, ಇನ್ನು 8ನೇ ಕ್ಲಾಸ್ವರೆಗೂನಾದರೂ ಇರಬೇಕೇನೋ ಎಂಬತಕ್ಕಂಥ ಮನಸ್ಥಿತಿ ಇದುವರೆಗಾಗಲಿ ಯಾರಿಗೂ ಬಂದಿಲ್ಲ, ಯಾರಿಗೂ ಬರೋದೂ ಇಲ್ಲ. 10ನೇ ಕ್ಲಾಸ್ ಮುಗಿದು ಫಸ್ಟ್ PU ಮುಗಿದು ಸೆಕೆಂಡ್ PU ಕಾಲಿಡ್ತೀವಲ್ಲ, ಆಗ ನಮಗೆ ನಾವು ಶಾಲೆಯಲ್ಲಿ ಕಳೆದಿರತಕ್ಕಂಥ ಪ್ರತಿಯೊಂದು ಕ್ಷಣಗಳೂ ಕೂಡ ನಮ್ಮ ಮನಸ್ಸಿಗೆ ಮನವರಿಕೆ ಆಗತ್ತೆ. ಅಯ್ಯೋ ಯಾಕೆ ಆತರ ಪಟ್ನೋ, ಇನ್ನಷ್ಟು ಎಂಜಾಯ್ ಮಾಡ್ಬೋದಾಗಿತ್ತಲ್ಲ, ಇರ್ತಕ್ಕಂಥ ಆ ಕ್ಷಣಗಳನ್ನು ನಾನು ಹಾಳು ಮಾಡ್ಕೊಂಬಿಟ್ನಲ್ಲ, ಇರ್ತಕ್ಕಂಥ ಆ ಒಂದು ಸಿಹಿಯನ್ನು ನಾನು ಹಾಳು ಮಾಡ್ಕೊಂಬಿಟ್ನಲ್ಲ, ಆ ಕ್ಷಣ ಆದಷ್ಟು ಬೇಗ ಆಗಬೇಕು ಆಗೋಗ್ಬಿಡ್ಬೇಕು ಅಂತ ನಾನು ವಾಪಸ್ ಮನೆಗೆ ಓಡೋಗ್ತಾ ಇದ್ನಲ್ಲ ಶಾಲೆ ಮುಗಿದಿದ ತಕ್ಷಣ. ಯಾಕೆ ನಾನು ಈ ಥರ ಮಾಡಿಬಿಟ್ಟೆ? ಇವತ್ತು ನೋಡಿದ್ರೆ ನೋಡಿ, ಶಾಲಾ ಕಾಲೇಜುಗಳಲ್ಲಿ ನಮ್ಮನ್ನು ತೀಡ್ಲಿಕ್ಕೆ ಒಬ್ರು ಶಿಕ್ಷಕರು ನಮ್ಮ ಜೊತೆ ಯಾವಾಗಲೂ ಇರ್ತಾ ಇದ್ರು. ನಾನೊಂದು ಹಾಕೋ ಹೆಜ್ಜೆಲಿ ಏನಾದರೂ ಒಂದು ಕ್ಷಣ ಹೆಚ್ಚು ಕಡಿಮೆ ಆಯಿತು ಅಂದರೆ ನಮ್ಮನ್ನು ತೀಡ್ಲಿಕ್ಕೆ, ನೋಡು ಮಗು, ನೀನು ಇಂಥದ್ದಲ್ಲ, ನೀನು ಇಂಥದ್ದೇ ಕೆಲಸವನ್ನು ಮಾಡಬೇಕು, ನೀನು ಇಂಥ ಕೆಲಸವನ್ನು ಮಾಡಿದ್ರೆ ನೀನು ಎಡವು ಬಿಡ್ತೀಯ, ನೀನು ಇಂಥ ಕೆಲಸಗಳನ್ನು ಮಾಡಿದ್ರೆ ನೀನು ಜೀವನದಲ್ಲಿ ಮೇಲೆ ಬರ್ತೀಯ ಎಂಬತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಮ್ಮ ಜೊತೆ ಸದಾ ಕಾಲ ಒಬ್ಬರು ಶಿಕ್ಷಕರು ಇರ್ತಾ ಇದ್ರು. ನಾವು ತಪ್ಪು ಮಾಡಿದ್ರೆ ಹೊಡಿಲಿಕ್ಕೆ ಬರ್ತಾ ಇದ್ರು. ಆ ಒಂದು ಹೊಡೆಸ್ಕೊಳ್ಳೋದು ಕೂಡ ಒಂದು ಆನಂದನೇ. ಹೇಳ್ತೀನಿ, ಆನಂದ ಅಂತಾನೆ ಅದು, ಅವಮಾನ ಅಲ್ಲವೇ ಅಲ್ಲ, ಆನಂದನೇ ಅದು. ಯಾಕೆ ಅಂದರೆ ಯಾವ ಮಕ್ಕಳು ಶಾಲೆಯಲ್ಲಿ ಒಡಿಸ್ಕೊಳ್ಳೋದಿರ ಬೆಳಿತಾರೋ ಅವ್ರು ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ದಿವಸ ನಿಜವಾಗ್ಲೂ ಯಾರನ್ನು ಕೂಡ ಒಂದು ಮಟ್ಟಕ್ಕೆ ಅವರು ವಿದ್ಯಾರ್ಥಿಗಳು ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಶಿಕ್ಷಕರ ಕೈಯಲ್ಲಿ ಏಟನ್ನ ತಿನ್ನಬೇಕು, ಬಯಸ್ಕೊಳ್ಬೇಕು, ಶಾಲಾ ಕಾಲೇಜುಗಳಲ್ಲಿ ಆಚೆ ಕಡೆ ನಿಂತ್ಕೊಳ್ಬೇಕು. ಅದೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿಯ ಆ ಒಂದು ಸಂದರ್ಭಗಳು ಏನೇನು ಬರುತ್ತೋ ಆ ಎಲ್ಲ ಕ್ಷಣಗಳನ್ನೂ ಕೂಡ ನಾವು ಅನುಭವಿಸಲೇಬೇಕು. ಆಗಲೇ ನಾವು ಒಬ್ಬ ವಿದ್ಯಾರ್ಥಿ ಆಗೋದು. ಇನ್ನು ಆ ಒಂದು 10ನೇ ತರಗತಿ ಸಂಪೂರ್ಣವಾಗಿ ಮುಗಿತಾ ಬರುತ್ತೆ. ಇನ್ನು ನಾವೇನು ಮಾಡ್ತೀವಿ, ಫಸ್ಟ್ PUನೂ ಮುಗಿದೋಯ್ತು. ಹೆಂಗೋ ನಾವು ಫಸ್ಟ್ PU ಏನಕ್ಕೆ ಮುಗಿದೋಗುತ್ತೆ ಅಂತಲೂ ಹೇಳ್ತೀನಿ. ಯಾಕೆ ಅಂದರೆ ಆ ಒಂದು ಸ್ಕೂಲಿನ ಆ ಒಂದು ಅವಧಿ, ಮೊದಲನೇ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ 10ನೇ ತರಗತಿವರೆಗೂ ಕೂಡ ನಾವು ಪಟ್ಟಿರ್ತಕ್ಕಂಥ ಕಷ್ಟಗಳೆಲ್ಲದರಲ್ಲೂ ಕೂಡ ಈ ಒಂದು ಫಸ್ಟ್ PU ಎಂಬತಕ್ಕಂಥ ಮೋಜು ಮಸ್ತಿ ಸಮಯ ನಮ್ಗೇನು ಸಿಗುತ್ತೆ, ಚೆನ್ನಾಗಿ ಮೋಜು ಮಸ್ತಿ ಮಾಡ್ಬಿಡ್ತೀವಿ. ಸೆಕೆಂಡ್ PU ಕಾಲಿಟ್ಟಾಗ ನಮಗೆ ಮನವರಿಕೆ ಆಗುತ್ತೆ, ಏನಿದು ನನ್ನ ಜೀವನ ಏನಪ್ಪ ಹಿಂಗಾಗೋಯ್ತು, ಇಷ್ಟು ಕಷ್ಟ ಆಗೋಯ್ತಲ್ಲ, ನನಗೆ ಹೇಳೋರಿಲ್ಲ ಕೇಳೋರಿಲ್ಲ, ನಾನು ಮಾಡಿದ್ದ, ನನಗೆ ಯಾರನ್ನೂ ಕೂಡ ಹಿಡಿದು ಒಂದು ಮಾತು ಹೇಳ್ತಾ ಇಲ್ವಲ್ಲ. ಇವತ್ತಿನ ದಿವಸ ಕಾಲೇಜಲ್ಲಿ ಶಿಕ್ಷಕರು ನಾವು ಮಾಡೋ ಚೇಷ್ಟೆಗಳನ್ನು ಪಾಪ ಅವರೂ ಕೂಡ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಾವೆಲ್ಲವನ್ನು ಕೂಡ ಮೀರಿ ನಿಂತು ಬಿಟ್ಟಿರ್ತೀವಿ. ನಮಗೊಂದು ರೆಕ್ಕೆ ಬಂದುಬಿಟ್ಟಿರುತ್ತಲ್ಲ ಆವಾಗ. ಸೆಕೆಂಡ್ PU ನಾವು ಕಾಲೇಜ್ ಅನ್ನೋ ಒಂದು ರೆಕ್ಕೆ ಬಂದುಬಿಟ್ಟಿರುತ್ತೆ, ನಾವು ಹಾರ್ತಾ ಇರ್ತೀವಿ. ಆಗ ಶಿಕ್ಷಕರು ಅವ್ರು ತಾನೇ ಇನ್ನೇನು ಮಾಡ್ತಾರೆ, ಅವ್ರು ಒಂದೇ ಮಾತೆ ಹೇಳ್ತಾರೆ ಪ್ರಾರಂಭದ ಹಂತದಲ್ಲೇ, ಯಾರಿಗಾದ್ರೂ ಕ್ಲಾಸನ್ನು ಕೇಳಿಸ್ಕೊಳ್ಲಿಕ್ಕೆ ಇಷ್ಟ ಇದ್ರೆ ತಾವು ಕೇಳಿಸ್ಕೊಳ್ಬೋದಪ್ಪ, ಇಲ್ಲಾಂದರೆ ಆಚೆ ಹೋಗಿ ನಿಮ್ಮ ಕೆಲಸ ಏನಾದರೂ ಇದ್ರೆ ಮಾಡ್ಕೊಳ್ಳಿ. ನಾವು ಹುಡುಗರು ನಮ್ಗೆ ಅಷ್ಟೇ ಸಾಕಲ್ವಾ. ಆ ಮಾತು ಹೇಳಿದ ತಕ್ಷಣ ನಮ್ಗೆ ಯಾರ್ಯಾರು ಬೇಕೋ ನಾವು ಅವಾಗ ನಾವೇ ಧೀರರು ಎದ್ದು ಆರಾಮಾಗಿ ಬಾಯ್ ಮೇಡಮ್ ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಕಲಾಸಗಳು ಬಂಕ್ ಹಾಕಿ ನಮ್ಮ ಪಾಡಿಗೆ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಮುಳುಗಿ ಹೋಗ್ತೀವಿ. ಅದಾದಮೇಲೆ ಒಂದು ದಿವಸ ನಮ್ಗೆ ಅರಿವಾಗುತ್ತೆ, ಎಂತ ತಪ್ಪು ಮಾಡ್ಬಿಟ್ವಿ ನಾವು. ಹೇಳ್ತೀನಿ ನಿಜವಾಗ್ಲೂ ಈ ಫಸ್ಟ್ PU, ಸೆಕೆಂಡ್ PU ಮತ್ತು ಈ ಡಿಗ್ರಿ ಪ್ರಾರಂಭದ ಹಂತದ 1-2 ವರ್ಷಗಳು ಆದಷ್ಟು ಎಲ್ಲ ನನ್ನ ಯುವಕರಿಗೆ ನಾನು ಒಂದೇ ಮಾತೇ ಹೇಳ್ತೀನಿ, ದಯವಿಟ್ಟು ಯಾರೂ ಕೂಡ ಬಹಳ ಈಸಿಯಾಗಿ ಆ ಒಂದು ಸಂದರ್ಭವನ್ನು ಯಾರೂ ಕೂಡ ಆ ಒಂದು ಟೈಮ್ನ ಆ ಒಂದು ಪೀರಿಯಡನ್ನು ಯಾರೂ ಕೂಡ ವ್ಯತಃ ವೇಸ್ಟ್ ಮಾಡ್ಕೊಳ್ಬೇಡಿ ಮತ್ತು ಅನ್ಯ ದಾರಿಗೆ ಹೋಗಬೇಡಿ ಎಂಬತಕ್ಕಂಥ ಒಂದು ಮನವಿಯನ್ನು ನಾನೇ ಮಾಡ್ಕೊಳ್ತೇನೆ ನಿಮ್ಮ ಹತ್ರ. ಯಾಕೆ ಅಂದರೆ ಈ ಒಂದು ಸಮಯದಲ್ಲಿ ನಮ್ಮ ಮನಸ್ಥಿತಿ ಬಹಳ ವಿಪರೀತವಾಗಿರ್ತಕ್ಕಂಥ ಆ ಒಂದು ಫ್ರೀಡಮ್ ನಮಗೆ ಸಿಕ್ಬಿಟ್ಟಿರುತ್ತೆ.
ಈ ಕ್ಷಣ ನಾವೇನಾದ್ರೂ ಅನ್ಯ ಮಾರ್ಗಗಳಿಗೆ ತುತ್ತಾಗ್ಬಿಡ್ಬೇಕು, ಇಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಏನೋ ಮಾಡ್ತಾ ಇದ್ದಾನೆ, ಅವನು ಮಾಡ್ತಾ ಇರೋದನ್ನ ನಾನೂ ಮಾಡಬೇಕು ಎಂಬತಕ್ಕಂಥ ಕೆಟ್ಟ ಚಟಗಳಿಗೆ ನಾವೇನಾದ್ರೂ ಮುಂದಾಗೋದ್ರೆ ನಾಳೆ ದಿವಸ ನೀವು ಪಶ್ಚಾತ್ತಾಪ ಪಡೋದ್ರಲ್ಲಿ ಅರ್ಥವೇ ಇರೋದಿಲ್ಲ. ನಿಮಗ್ ಪಡೋದಕ್ಕೆ ಸಮಯನೂ ಸಿಗೋದಿಲ್ಲ. ಸಿಕ್ಕಂತ ಸಮಯದಲ್ಲೇ ನಾನು ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಎಂಬತಕ್ಕಂಥ ಪಶ್ಚಾತ್ತಾಪಕ್ಕೆ ಅರ್ಥವೂ ಸಿಗೋದಿಲ್ಲ. ದಯವಿಟ್ಟು ನಾನು ಹೇಳೋದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಚಾರವಾಗಲೇ ಇವತ್ತಿನ ದಿವಸ ಸಾಕಷ್ಟು ವಿದ್ಯಾರ್ಥಿಗಳು ಈ ಬೇರೆ ಬೇರೆ ಚಟಗಳಿಗೆ ಒಳಗಾಗಿ ಇವತ್ತಿನ ದಿವಸ ಈ ಒಂದು ವಿದ್ಯಾರ್ಜನೆ, ಜ್ಞಾನಾರ್ಜನೆ, ವಿದ್ಯಾ ಬುದ್ಧಿ ಏನಕ್ಕೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂದ್ರೆ, ಹೌದು ಬರೋದಿಲ್ಲ. ಇಂತಹ ಚಟಗಳಿಗೆ ನಾವೆಲ್ಲರೂ ಕೂಡ ಮುಂದಾಗ್ಬಿಟ್ಟಿದ್ದೇವೆ. ನಾನು ಇದನ್ನೆಲ್ಲವನ್ನೂ ಕೂಡ ನೇರವಾಗಿ ಹೇಳ್ತೇನೆ. ಯಾಕೆಂದ್ರೆ ಇದೆಲ್ಲವನ್ನೂ ಕೂಡ ನಾವು ದಾಟ್ಕೊಂಡೇ ಬಂದಿದ್ದೇವೆ, ನಾವು ಕಣ್ಣಾರೆ ನೋಡಿದ್ದೇವೆ. ಇತ್ತೀಚಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಇವತ್ತಿನ ದಿವಸ 6ನೇ ಕ್ಲಾಸು 7ನೇ ಕ್ಲಾಸು ವಿದ್ಯಾರ್ಥಿಗಳ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲೇ. ಎಲ್ಲರೂ ಕೂಡ ಅವ್ರವ್ರದೇ ಆದಂಥ ಲೋಕದಲ್ಲಿರ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಮೆಸೇಜ್ಗಳಿಗಂತೂ ಲೆಕ್ಕವೇ ಇಲ್ಲ. ಆಗ ನಾವು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, 6 ನಾನು 8ನೇ ಕ್ಲಾಸಿಗೆ ಬರೋವರೆಗೂ ಕೂಡ ನಮ್ಮ ತಂದೆಯವ್ರು ನಾನು ಮೊಬೈಲಲ್ಲಿ ಅಟ್ಲೀಸ್ಟ್ ಒಂದು ಗೂಗಲಲ್ಲಿ ಏನಾದರೂ ಒಂದು ಇದನ್ನು ತಗೊಳ್ತೀನಿ, ಒಂದು ಪ್ರಿಂಟೌಟ್ ತಗೊಬೇಕು ಪ್ರಾಜೆಕ್ಟ್ ವರ್ಕ್ಗೆ ಅಂದರೆ ನಮ್ಮ ತಂದೆಯವ್ರು ಬಂದು ನನಗೆ ಒಂದು ಬಾರಿಸ್ಬಿಡೋರು. ನಿಮ್ಮ ಗುರುಜಿಯವರಂತೂ ನಿಜವಾಗ್ಲೂ ಹೇಳ್ತೀನಿ, ಅವರು ನೋಡ್ಲಿಕ್ಕಷ್ಟೇ ಶಾಂತ ಸ್ವರೂಪರು, ಅವರು ಶಾಂತ ಸ್ವರೂಪಿ ಅಲ್ಲವೇ ಅಲ್ಲ, ಭಾಳ ಕೋಪಿಷ್ಟ್ರು. ನಿಮ್ಮ ಗುರೂಜಿ ಅವರಲ್ಲಿರ್ತಕ್ಕಂಥ ನಗುಮುಖವನ್ನು ಮಾತ್ರ ತಾವೆಲ್ಲರೂ ಕೂಡ ಕರ್ನಾಟಕದ ಜನತೆ ನೋಡಿದ್ದೀರಿ. ಅವರಲ್ಲಿರ್ತಕ್ಕಂಥ ಆ ಒಂದು ರೌದ್ರದ ಮುಖವನ್ನು ನಾನು ನೋಡಿದ್ದೇನೆ. ಯಾಕೆ ಅಂದರೆ ಅನುಭವಿಸಿದ್ದೇನೆ. ಆ ಒಂದು ಕೋಪ, ಆ ಒಂದು ತಾಪ, ಅವರಲ್ಲಿರ್ತಕ್ಕಂಥ ಆ ಒಂದು ಸ್ಟ್ರಿಕ್ನೆಸ್ ತಪ್ಪಿ ನಾವೇನಾದರೂ ಮೊಬೈಲನ್ನು ಮುಟ್ಟಿದ್ದವ್ರ ಕಣ್ಣಿಗೆ ಬಿತ್ತೋ, ಆ ಕ್ಷಣ ಅವ್ರ ಕಣ್ಣು ಮುಂದೆ ಏನು ಕಾಣಿಸುತ್ತೋ ಅದೆಲ್ಲರೂ ಕೂಡ ನಮ್ಮ ಮೇಲೆ ಪ್ರಯೋಗ ಆಗೋಗುತ್ತೆ. ಮುಟ್ಟಬಾರ್ದು ಫೋನ್ನ ಅನ್ನೋ ಲೆವೆಲ್ಗೆ ನಮ್ಮನ್ನೆಲ್ಲರನ್ನು ಕೂಡ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು. ಆ ಒಂದು ವಿಚಾರಕ್ಕೆ ನಾನು ಮೋಸ್ಟ್ಲಿ ಇವತ್ತಿನ ದಿವಸ ಈ ಒಂದು ಧರ್ಮ ಮಾರ್ಗದಲ್ಲಿ ಅವ್ರು ಹೇಳಿದ ತಕ್ಷಣ ನಾನು ಕೂಡ ಬರಲಿಕ್ಕೆ ಒಂದು ಕಾರಣ ಆಯಿತು. ನಿಜಕ್ಕೂ ಈ ಓದ್ತಕ್ಕಂಥ ವಿಚಾರ ಬಂದಾಗ ತಂದೆ ತಾಯಿ ನಮ್ಮನ್ನು ದಂಡಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇವತ್ತಿನ ದಿವಸ ನಮ್ಮ ತಂದೆಯವರು ಈಗಲೂ ಹೇಳ್ತೀನಿ, ನಾನು ಮನೋಗತ ಪ್ರಶ್ನಾತಂತ್ರದಲ್ಲಿ ಇವತ್ತಿನ ದಿವಸ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೇನೆ. ಆದರೆ ನಮ್ಮ ತಂದೆಯವ್ರಿಗೆ ಈಗ್ಲಿಗೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು. ಏನಪ್ಪಾ ಅಂದ್ರೆ, ಇವನು ಇದರಲ್ಲಿ ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ಆಚೆ ಬರಲೇಬೇಕು, ಇವನು ಇದಿಷ್ಟಕ್ಕೆ ಮಾತ್ರ ಸೀಮಿತವಾಗಬಾರ್ದು ಇವನು ಎಂಬತಕ್ಕಂಥ ಮನಸ್ಥಿತಿಯಿಂದ ಇವತ್ತಿನವರೆಗೂ ಕೂಡ ನಮ್ಮ ತಂದೆಯವರು ನನ್ನನ್ನು ಹೊಗಳಿರ್ತಕ್ಕಂಥ ಮಾತೇ ಇಲ್ಲ, ನನ್ನನ್ನು ಹೊಗಳೇ ಇಲ್ಲ ಅವರು. ನಾನು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಲಿ, ಇಲ್ಲ ಇದರಲ್ಲಿ ಇನ್ನಷ್ಟು ಹೆಚ್ಚಿನಷ್ಟು ಜ್ಞಾನ ಸಂಪಾದನೆ ಮಾಡಲಿ, ಮನೋಗತ ಪ್ರಶ್ನಾತಂತ್ರದಲ್ಲಿ ಇದರಲ್ಲಿ ಇನ್ನಷ್ಟು ಇದರ ಬಗ್ಗೆ ಕುರಿತು ಅಧ್ಯಯನವನ್ನ ಮಾಡುವಾಗ್ಲೂ ಕೂಡ ಏನು ಮಾಡಿದ್ಯಾ ನೀನು? ಏನು ಮಾಡಿಲ್ಲ ನೀನು, ಇಷ್ಟೇನಾ ಜೀವನ? ಇದರಲ್ಲಿ ಇನ್ನಷ್ಟು ಇದೆ, ನೀನು ಮಾಡಿರ್ತಕ್ಕಂಥದ್ದು 100 ರೂಪಾಯಿಗೆ 90 ಪೈಸದಷ್ಟು ಭಾಗನೂ ನೀನು ಮಾಡಿಲ್ಲ, ಇದರಲ್ಲಿ ಇನ್ನಷ್ಟು ಇದೆ, ಸಾಕಷ್ಟು ಇದೆ, ಇದಿಷ್ಟು ಸಾಕಾಗಲ್ಲ ನಿನ್ನ ಜೀವನಕ್ಕೆ ಅಂತ ಹೇಳಿ ಒಂದೇ ಮಾತಲ್ಲಿ ಹಾಗೆ ಹೇಳಿ ಅವ್ರ ಪಾಡಿಗೆ ಅವ್ರ ಜಾಗ ಖಾಲಿ ಮಾಡ್ಬಿಡೋರು. ಆದರೆ ಆ ಕ್ಷಣ ನನ್ನ ಮುಂದೆ ಆ ಮಾತು ಹೇಳೋರೇ ಹೊರತಾಗಿ ಎಲ್ಲಾದ್ರೂ ಆಚೆ ಕಡೆ ಒಂದು 10 ಜನ ಇದ್ದಾಗ, ನಾನು ಇಲ್ಲದೆ ಇದ್ದಾಗ ನನ್ನ ಬಗ್ಗೆ ಒಳ್ಳೊಳ್ಳೆ ಮಾತನ್ನು ಕೂಡ ಹೇಳಿದ್ದಾರೆ. ಅದು ನನಗೆ ಗೊತ್ತು, ಅದು ನನ್ನ ಕಿವಿಗೆ ಬಿದ್ದಿದೆ. ನಾನು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ತಂದೆ ತಾಯಂದ್ರೂ ಕೂಡ ಅಷ್ಟೇ. ನಿಮ್ಮ ಮುಂದೆ ಎಲ್ಲಿ ನನ್ನ ಮಕ್ಕಳನ್ನು ನಾನು ಹೊಗಳು ಬಿಟ್ರೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಮಾತ್ರ ಅವ್ರು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಹೋಗ್ತಾರೆ ಹೊರತಾಗಿ ಅದನ್ನು ಮೀರಿ ಅವ್ರು ಆಚೆ ಬರೋದಿಲ್ಲ. ಅದನ್ನು ಮೀರಿ ಅವ್ರ ಒಳಗಡೆ ಇರ್ತಕ್ಕಂಥ ಪ್ರತಿಭೆ ಆಚೆ ಬರೋದಿಲ್ಲ. ಆ ಪ್ರತಿಭೆಗೆ ಒಂದು ಬಾಗಿಲು ಹಾಕಿದಾಗ ಆಗೋಗುತ್ತೆ ಎಂಬತಕ್ಕಂಥ ವಿಚಾರಕ್ಕೆ ಮಾತ್ರ ನಿಮ್ಮನ್ನ ಏನು ಮಾಡಿದ್ರು ಕೂಡ, ಎಷ್ಟು ಓದಿದ್ರು ಕೂಡ ನಿಮ್ಮನ್ನ ಹೊಗಳದೇ ಇರೋದಕ್ಕೆ ಏಕೈಕ ಕಾರಣನೇ ಅದು. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆ ಅಂದ್ರೆ, ಈ ಒಂದು ಫೋನಿನ ವಿಚಾರವಾಗಲಿ ಇವತ್ತಿನ ದಿವಸ ಸಾಕಷ್ಟು ಜನರ ಮನೆಯಲ್ಲಿ ಚರ್ಚೆಗಳು ಆಗುತ್ತೆ, ಚರ್ಚೆಗೆ ಈಡಾಗ್ತಕ್ಕಂಥದ್ದು ಇರುತ್ತೆ. ಆದರೆ ಇತ್ತೀಚಿನ ಪರಿಸ್ಥಿತಿ, ಈ ಕೋವಿಡ್ ಅನ್ನೋ ಒಂದು ದರಿದ್ರ ಮಹಾಮಾರಿ ಕಾಯಿಲೆ ಬಂದಾದ ಮೇಲಿಂದ ಎಲ್ಲರ ಮನೆಯಲ್ಲೂ ಕೂಡ ಆನ್ಲೈನ್ ಕ್ಲಾಸ್ ಅನ್ನೋದು ಯಾವಾಗ ಬಂತೋ ಎಲ್ಲವೂ ಕೂಡ ನಾಶನವಾಗೋಯ್ತು. ಯಾಕೆ ಅಂದರೆ, ಇವತ್ತಿನ ದಿವಸ ಒಂದು ಮೊದಲನೇ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೂ ಕೂಡ ಮೊಬೈಲಿನ ಅವಶ್ಯಕತೆ ಇದೆ ಎಂಬತಕ್ಕಂಥದಕ್ಕಿನ್ನ ಜೀವನವೇ ಅದಾಗೋಗಿದೆ. ಮ್ಯಾಂಡೇಟ್ರಿ, ಅದಿಲ್ಲ ಅಂದರೆ ಆಗೋದೇ ಇಲ್ಲ. ನಾವು ಒಂದು ವಿದ್ಯಾರ್ಥಿಯಾಗಿ ನಾನು ಒಂದು ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂದರೆ ಮೊಬೈಲೇ ನನ್ನ ಮುಂದೆ ಬರಬೇಕು. ಇದು ಯಾವುದು ಬೇಡ ಅಂತ ಇದ್ವೋ ನಾವು, ಅದಾಗದೆ ನಾನು ಮುಂದೆ ಬರ್ತಾ ಇದೆ.
ಏನು ಕೂಡ ಮಾಡಲಿಕ್ಕಾಗೋದಿಲ್ಲ. ಆದರೆ ಅದು ಮುಂದೆ ಬಂದಾಗ ನಾವು ಅದರಲ್ಲಿರ್ತಕ್ಕಂಥ ಒಳ್ಳೆಯದಕ್ಕೆ ಮಾತ್ರ ಆಸ್ಪದ ಕೊಡಬೇಕೇ ಹೊರತಾಗಿ ಅದರಲ್ಲಿರ್ತಕ್ಕಂಥ ಕೆಟ್ಟದಕ್ಕೆ ನಾವು ಆಸ್ಪದ ಕೊಡ್ತಕ್ಕಂಥದ್ದು ಅಷ್ಟು ಉತ್ತಮ ಅಲ್ಲ ಎಂಬತಕ್ಕಂಥದ್ದು ನನ್ನ ಮನಸ್ಸಿನ ಭಾವನೆ. ಇದು ತಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಇದೆ. ಆದರೆ ಏನು ಮಾಡ್ತೀರಿ, ಒಂದಷ್ಟು ಸಹವಾಸ ದೋಷಗಳು ಮತ್ತು ವಯಸ್ಸು ಬದಲಾಗ್ತಾ ಆಗ್ತಾ ಆಗ್ತಾ ಮನಸ್ಸಿನಲ್ಲಿರ್ತಕ್ಕಂಥ ಒಂದಷ್ಟು ವೈಪರೀತ್ಯಗಳು ಏನಾಗತ್ತೆ, ಮನಸ್ಸಿನ ಮೇಲಿರ್ತಕ್ಕಂಥ ಒಂದಷ್ಟು ಪ್ರಭಾವಗಳು ಯಾವ ರೀತಿ ಬೀರುತ್ತವೆ, ನಿಮ್ಮ ಮನಸ್ಸು ಯಾವ ರೀತಿ ಬದಲಾಗ್ತವೆ, ನಿಮ್ಮ ಆಕಾಂಕ್ಷೆಗಳು ನಿಮ್ಮ ಅಪೇಕ್ಷೆಗಳು ಬದಲಾಗ್ತಾ ಹೋಗ್ತವೋ, ನೀವು ಮೊಬೈಲ್ನಲ್ಲೂ ಕೂಡ ಬೇರೆ ಬೇರೆ ರೀತಿ ಇರತಕ್ಕಂಥ ಒಂದಷ್ಟು ವಿಚಾರಗಳಿಗೆ, ಬೇಡವಾಗಿರ್ತಕ್ಕಂಥ ವಿಚಾರಗಳಿಗೂ ಕೂಡ ತುತ್ತು ಹಾಕ್ತಾ ಹೋಗ್ತೀರಿ. ಯಾವಾಗ ಆ ಒಂದು ವಿಚಾರಗಳಿಗೆ ತಾವು ತುತ್ತಾಗ್ತಾ ಹೋಗ್ತಿರೋ ಆ ಸಮಯದಲ್ಲಿ ಓದೋದ್ರ ಬಗ್ಗೆ ನಿಮ್ಮ ಗಮನ ಸಂಪೂರ್ಣವಾಗಿ ಕ್ಷೀಣವಾಗ್ತಾ ಹೋಗುತ್ತೆ. ಮೊಬೈಲನ್ನು ಎತ್ಕೊಂಡಿದ್ದ ತಕ್ಷಣ ಯಾರು ಇವತ್ತಿನ ದಿವಸ ಆನ್ಲೈನ್ ಕ್ಲಾಸ್ ಬಿಟ್ಟರೆ ಮೊಬೈಲಲ್ಲಿ ನೋಟ್ಸ್ ನೋಡಿಕೊಂಡು ಅಷ್ಟೆಲ್ಲ ಶ್ರದ್ಧಾಭಕ್ತಿಯಿಂದ ನಾವು ಟೆಕ್ಸ್ಟ್ ಬುಕ್ಕು ಕ್ಲಾಸ್ ವರ್ಕನ್ನು ಬರೆಯೋ ರೀತಿ ನಾವು ಮೊಬೈಲಲ್ಲಿ ಯಾವತ್ತೂ, ನಾನಂತೂ ಈ ಕೋವಿಡ್ ಮುಗ್ದಾಗಿಂದ ಯಾವ ಮಕ್ಕಳಲ್ಲೂ ನೋಡಲಿಕ್ಕೆ ಆಗಲಿಲ್ಲಪ್ಪ. ಒಂದು ಕಡೆ ಮೊಬೈಲು, ಇಲ್ಲಿ ಕ್ಲಾಸ್ ವರ್ಕ್ ಈ ಥರ ನೋಡ್ತಾ ಇರ್ತಾರೆ, ಇಲ್ಲಿ ಇನ್ನೊಂದು ಕಡೆ ಬರ್ಕೊಳ್ತಾ ಇರ್ತಾರೆ, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೆಸೇಜ್ ಬರುತ್ತೆ, ಇಲ್ಲಾಂದರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜು, ಇತ್ತೀಚಿನ ದಿನಮಾನಗಳಲ್ಲಿ ರೀಲ್ಸು. ಎಲ್ಲಿ ಓದ್ತೀವಿ ನಾವು? ಆ ರೀಲ್ಸ್ ಅಂತೂ ನಿಜವಾಗ್ಲೂ ಹೇಳಿ ತೀರ್ದು. ಇದನ್ನ ತಾವೆಲ್ಲರ ಮುಂದೆ ಹೇಳೋದಲ್ಲ. ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ್ ಗುರೂಜಿನೂ ಕೂಡ ಒಂದು ಭಾಗದಲ್ಲಿ, ಒಂದು ಕ್ಷಣದಲ್ಲಿ ಮಾತ್ರ ಒಂದು ಕಡೆ ಟೈಮ್ ಪಾಸ್ ಮಾಡೋದಕ್ಕೆ ಅದೊಂದೇ ನಮಗೆ. ನಾವೇನು ಮಾಡ್ತೀವಿ, ಫ್ರೀ ಸಮಯ ಸಿಕ್ಕಿದಾಗ ಮೊದಲು ನಾವೇನು ಮಾಡ್ತಾರೆ, ನಮ್ಮ ತಂದೆ ತಾಯಿ ಅಂದ್ರೆ ಏನು ಮಾಡ್ತಿದ್ರು ಹೇಳಿ, ಟೆಕ್ಸ್ಟ್ ಬುಕ್ ಇಡೋರು, ಈ ಕಡೆ ಕ್ಲಾಸ್ ವರ್ಕ್ ಇಡೋರು. ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಲೆಸನ್ ಓದಿಸ್ತಾ ಇದ್ರು, ಮೊದಲನೇದಾಗಿ ಅದೇನಿದೆ ಪಾಠವನ್ನು ಓದಿಸ್ತಾ ಇದ್ರು. ಅದಾದಮೇಲೆ ಇರ್ತಕ್ಕಂಥ ಆ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಗಳಿಗೆಲ್ಲ ಆ ಒಂದು ಲೆಸನಲ್ಲಿ ಇರ್ತಕ್ಕಂಥ ಆನ್ಸರ್ಗಳನ್ನೆಲ್ಲ ಮಾರ್ಕ್ ಮಾಡಿಸೋರು, ಈ ಕಡೆ ಕ್ಲಾಸ್ ವರ್ಕಲ್ಲಿ ಬರ್ಸೋರು, ಅದನ್ನೇ ಗದ್ಯ ಮಾಡಿಸೋರು, ಅದನ್ನೇ ನಮ್ಮ ಕೈಯಲ್ಲಿ ಬಾಯಿ ಬಿಡಿಸಿ ಹೇಳಿಸೋರು. ಇವತ್ತು ಅದೆಲ್ಲ ಏನೂ ಇಲ್ಲ. ಆರಾಮಾಗಿ ಹೋದ್ವಾ, ಮೊಬೈಲಲ್ಲಿ ಯೂಟ್ಯೂಬ್ ಆನ್ ಮಾಡ್ಕೊಂಡ್ವಾ, ಇಂಥ ಕ್ವಶನ್ಗೆ ಇಂಥ ಆನ್ಸರು ನೀಟಾಗಿ ಎದುರುಗಡೆ ಬರ್ತಾರೆ. ಆ ಒಂದು ವಿಡಿಯೋ ಕಾಲ್ ಮುಖಾಂತರ, ವಿಡಿಯೋ ಮುಖಾಂತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವೆಲ್ಲರ ಮುನ್ನು ಕೂಡ ಕೇಳಿಸ್ಕೊತಾ ಇರ್ತೀವಿ. ನಾಳೆ ದಿವಸ ಬರ್ತೀವಿ, ಎಕ್ಸಾಮ್ಗೆ ಹೋಗ್ತೀವಿ, ಕೇಳಿಸ್ಕೊಂಡಿರ್ತೀವಿ, ಮರ್ತೋಗಿರ್ತೀವಿ. ಎಲ್ಲಿ ಬರಿತೀವಿ ಎಕ್ಸಾಮ್ನಲ್ಲಿ? ಏನು ಮಾಡ್ತೀವಿ? ಕೇಳಿಸ್ಕೊತಾ ಇರ್ತೀವಿ, ಅದರ ಮಧ್ಯದಲ್ಲಿ ರೀಲ್ಸ್ ತಿರುಗಿಸ್ತಾ ಇರ್ತೀವಿ. ನಮ್ಮ ಗಮನ ಎಲ್ಲಿರುತ್ತೆ? ತಂದೆ ತಾಯಿ ಏನು ಅನ್ಕೋತಾರೆ, ಅಯ್ಯೋ ನನ್ನ ಮಗ ಓದ್ತಾ ಇದ್ದಾನೆ, ನಾವೇನು ಮಾಡ್ತಾ ಇದ್ದೀವಿ? ರೀಲ್ಸ್ ನೋಡ್ತಾ ಇದ್ದೀವಿ. ಇದನ್ನ ನಮ್ಮೆಲ್ಲರೂ, ನನ್ನನ್ನು ಸೇರಿಸ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ನಾನು ಭೇದ ಭಾವ ನೋಡಪ್ಪ, ಇವತ್ತಿನ ದಿವಸ ಶ್ರೀನಿವಾಸ್ ಗುರೂಜಿ ಅವರು ಏನೋ ಮಾಡಿ ಅವ್ರ ತಂದೆಯವ್ರು ಕರ್ಕೊಂಬಂದು ಕೂಡಿಸಿದ್ರು, ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮೆಲ್ಲರನ್ನೂ ಕೂಡ ಬದಿಗಿಟ್ಟು ಅವರು ಮಾಡದೇ ಇರೋ ಕೆಲಸನ ಇದು ಅವರು ಮಾಡ್ತಾರಲ್ವಾ ಎಂಬತಕ್ಕಂಥ ಮಾತು ಬರುತ್ತೆ, ಆಡ್ತಾರೆ ಜನ. ಆದರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ನಿಜವಾಗ್ಲೂ ಕೂಡ. ಯಾಕೆಂದ್ರೆ ನೋಡಿ, ಮನೋಗತ ಪ್ರಶ್ನಾತಂತ್ರ ಮುಗಿದಿದ್ದಾದ ನಂತರ ನಮ್ಮ ತಂದೆಯವರು ನನ್ನನ್ನು ಹಿಡಿದು ಕೂಡಿಸಿ ಒಂದು 10 ನಿಮಿಷ ಕಾಲಗಳಾದರೂ ನನಗೆ ಇದ್ರ ಬಗ್ಗೆ ಜ್ಞಾನಾರ್ಜನೆ ತುಂಬ್ತಾರೆ ಹೊರತಾಗಿ, ಒಂದು 10 ನಿಮಿಷ ನಮಗೆಲ್ಲೋ ಒಂದು ಸಮಯದಲ್ಲಿ ಏನಾದರೂ ಫ್ರೀ ಟೈಮ್ ಸಿಕ್ಕಿದಾಗ ನಾವೇನು ಮಾಡ್ತೀವಿ? ನಾವು ಅಷ್ಟೇ ಮಾಡ್ತೀವಿ. ಇನ್ಸ್ಟಾಗ್ರಾಮ್ನಲ್ಲಿ ಇತ್ತೀಚಿನ ದಿನಮಾನಗಳ ಅಪ್ಡೇಟ್ಸ್ ಏನಿದೆಯಪ್ಪ, ರೀಲ್ಸ್ ಏನಿದೆಯಪ್ಪ ನೋಡ್ತಾ ಕೂತಿರ್ತೀವಿ. ಈ ಮೊಬೈಲ್ ಎಂಬತಕ್ಕಂಥದ್ದು ನಮ್ಮ ಜೀವನದಲ್ಲಿ ತಲೆ ಬಗ್ಸಕ್ಕೆ ಸಹಾಯ ಮಾಡುತ್ತೆ ಹೊರತಾಗಿ ತಲೆ ಎತ್ತಲಿಕ್ಕೆ ಯಾವತ್ತೂ ಕೂಡ ಸಹಾಯ ಮಾಡೋದೇ ಇಲ್ಲ. ಇದು ಸೈಂಟಿಫಿಕ್ ಆಗೂ ಉಂಟು, ಜ್ಞಾನಾರ್ಜನೆಯ ವಿಚಾರಕ್ಕೂ ಉಂಟು. ಸೈಂಟಿಫಿಕ್ ಆಗಿ ನಾವು ನೋಡೋದಾದ್ರೆ ನೋಡಿ, ಇವತ್ತಿನ ದಿವಸ ಯಾವ ವ್ಯಕ್ತಿ ಆದ್ರೂ, ಎಂತಹ ವ್ಯಕ್ತಿ ಆದ್ರೂ ಕೂಡ ಮೊಬೈಲನ್ನು ಯಾರು ಕೂಡ ಹಿಂಗಿಟ್ಕೊಂಡು ನೋಡೋದೇ ಇಲ್ಲ. ಎಲ್ಲರೂ ಹಿಂಗೆ ನೋಡಬೇಕು, ತಲೆ ಬಗ್ಸಿ. ಪ್ರಪಂಚ ಏನಾಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ, ಏನು ಅರಿವಾಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ, ಏನೇನು ನಡೀತಾ ಇದೆ ಅನ್ನೋದು ಗೊತ್ತಿರಲ್ಲ. ಎದುರುಗಡೆ ತಂದೆ ತಾಯಿ ಕೂತಿರ್ತಾರೆ, ತಂದೆಗೆ ಒಂದು ಲೋಟ ನೀರು ಬೇಕು, ತಾಯಿಗೆ ಒಂದು ಲೋಟ ನೀರು ಬೇಕು, 50 ಸತಿ ಹೇಳ್ತಾ ಇರ್ತಾರೆ, ನೋಡಪ್ಪ ನೀರು ಬೇಕು ನೀರು ಬೇಕು ನೀರು ಬೇಕು ನೀರು ಬೇಕು ಅನ್ನೋದು ಕೇಳಿಸೋದೇ ಇಲ್ಲ. ಆಗ ತಾನೇ ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೋ ಒಂದು ಟ್ರೆಂಡ್ ಆಗಿರುತ್ತೆ ಹಾಡು, ಅದು ಮಾತ್ರ ಕಿವಿಲಿ ಓಡ್ತಾ ಇರುತ್ತೆ. ಈ ಕಡೆ ಊಟ ಮಾಡ್ತಾ ಇರ್ತೀವಿ, ಈ ಕಡೆ ಒಂದು ಎಡಗೈಯಲ್ಲಿ ಹಿಂಗೆ ತಿರುಗಿಸ್ತಾ ಇರ್ತೀವಿ. ಆ ಒಂದು ಲೆಟರ್ ಬಂದಿತ್ತು ಮೊನ್ನೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಮನೋಗತ ಪ್ರಶ್ನಾತಂತ್ರಕ್ಕೆ ತಾಯಿ ಬಹಳ ಮನನೊಂದು ಲೆಟರನ್ನು ಬರೆದಿದ್ರು, ಆ ಒಂದು ಪತ್ರವನ್ನು ಬರೆದಿದ್ರು. ನನ್ನ ಮಗ ಈ ಫೋನಿನ ಹುಚ್ಚು ಗುರುಗಳೇ, ಯಾವಾಗ ನೋಡಿದ್ರೂ ಫೋನು, ಬಾತ್ರೂಮಿಗೆ ಹೋದ್ರೂ ಫೋನು, ಊಟ ಮಾಡಬೇಕಾದ್ರೂ ಫೋನು, ನಿದ್ದೆ ಮಾಡಬೇಕು ಒಂದು 10 ನಿಮಿಷದ ಮುಂಚೆನೂ ಫೋನು, ಸ್ನಾನ ಮಾಡಬೇಕಾದ್ರೂ ಫೋನು, ಓದಬೇಕಾದ್ರೂ ಫೋನು, ಫೋನು 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 ಫೋನ್ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅವನಿಗೆ. ಅಂತಹ ಪರಿಸ್ಥಿತಿಗೆ ಆಗೋಗಿದೆ. ಅವನು ವಿದ್ಯಾಭ್ಯಾಸದಲ್ಲಿ ಬಹಳ ವೀಕ್ ಆಗೋಗಿದ್ದಾನೆ. ಫೋನೇ ಪ್ರಪಂಚ ಆದಮೇಲೆ ವಿದ್ಯಾಭ್ಯಾಸ ಹೆಂಗಮ್ಮ ಅವನ ಜೀವನ ಆಗತ್ತೆ? ಈ ಒಂದು ವಿಚಾರವನ್ನು ತಿಳಿಸ್ಬೇಕಾದ್ರೆ ತಾಯಿಗೆ ಇದರದ್ದೇ ಆದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಈಗ
ಇದರ ಬಗ್ಗೆ ಮಾತಾಡ್ತಾ ಹೋದರೆ ನನಗೆ ಸಿಕ್ಕಿರ್ತಕ್ಕಂಥ ಈ 1.5 ಗಂಟೆ ಸಾಕಾಗೋದೇ ಇಲ್ಲ. ಏನು ಗುರುಗಳೇ ಇವತ್ತಿನ ದಿವಸ ಫ್ರೀಯಾಗಿ ಸಿಕ್ಕಿದ್ದಾರೆ ಅಂತ ಎಲ್ಲ ಯುವಕರಿಗೂ ಕ್ಲಾಸ್ ತೊಗೋತಾ ಇದ್ರೆ ಕ್ಲಾಸ್ ತೊಗೊಳ್ಳೋದು ಇಲ್ಲ, ನಾನು ತೊಗೊಳ್ಳೋ ಅಂಥ ಇದೂ ಇಲ್ಲ. ಯಾಕೆ ಅಂದರೆ ನನ್ನ ಯುವಕರು ಚೆನ್ನಾಗಿರಬೇಕು. ಯುವಕ ಯುವತಿಯರೆಲ್ಲರೂ ಕೂಡ ಒಳ್ಳೆಯ ಜ್ಞಾನಾರ್ಜನೆಯನ್ನು ಹೊಂದಬೇಕು. ಭಾರತೀಯ ಯುವಕ ಜನಾಂಗದಲ್ಲಿರ್ತಕ್ಕಂಥವ್ರು ಯಾರನ್ನೂ ಕೂಡ ಬೆರಳ ತೋರಿಸಿ ಮಾತಾಡಬಾರ್ದು. ಇವತ್ತಿನ ದಿವಸ ಇಂತಹ ವ್ಯಕ್ತಿ ಭಾರತಕ್ಕೆ ಅವಮಾನವಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ, ತನ್ನ ತಂದೆ ತಾಯಿಗೆ ಕೀರ್ತಿಯನ್ನು ತಂದು ಕೊಡದೇ ಇರತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ ಎಂಬತಕ್ಕಂಥ ಮಾತನ್ನು ಯಾರ ಬಾಯಿಂದನೂ ಬರಬಾರ್ದು. ಎಲ್ಲರೂ ಕ್ಷೇಮವಾಗಿರಬೇಕು. ಎಲ್ಲರೂ ಕೂಡ ಅವರವ್ರದೇ ಆಗಿರತಕ್ಕಂಥ ಹೆಸರನ್ನು ಸಂಪಾದನೆಯನ್ನು ಮಾಡಬೇಕು. ಯಾರ ಮುಂದೆನೂ ಕೂಡ ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಬಾರ್ದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಚಾರಗಳನ್ನು ನಿಮ್ಮ ಮನದಟ್ಟು ಮಾಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಇದರಲ್ಲಿ ನನ್ನ ಸ್ವಾರ್ಥ ಯಾವುದೂ ಕೂಡ ಇದಿಲ್ಲ, ಮತ್ತು ಯಾರ ಮನಸ್ಸನ್ನು ಕೂಡ ನೋವು ಮಾಡಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಇಲ್ಲವೇ ಇಲ್ಲ. ನಮ್ಮ ತಂದೆಯವರು ಕೂಡ ನನಗದನ್ನು ತಿಳಿಸ್ಕೊಟ್ಟಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನಾನು ಆಡಿರ್ತಕ್ಕಂಥ ಮಾತಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಕ್ಷಮಿಸಿ ಅಂತ ನಾನು ಓಪನ್ನಾಗೆ ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ಇವತ್ತಿನ ದಿವಸ ನಾನು ಆಡಿರ್ತಕ್ಕಂಥ ಮಾತಿನಲ್ಲಿ ಒಂದು ರೀತಿ ನೋಡಿದ್ರೆ ಈ ಒಂದು ಮೊಬೈಲಿಗೆ ಅಡಿಕ್ಟ್ ಆಗಿರತಕ್ಕಂಥ ಮಕ್ಕಳು ಎಲ್ಲೋ ಒಂದು ಕಡೆ ಇದನ್ನು ಕೇಳಿದ ಮೇಲೆ ಅವರೆಲ್ಲೋ ಒಂದು ಕಡೆ ಮನಸ್ಸನ್ನು ಬದಲಾಯಿಸ್ಕೊಳ್ಬಹುದು ಎಂಬತಕ್ಕಂಥ ಒಂದು ಆಸೆ ಅಷ್ಟೇ ನನಗೆ. ಯಾಕೆಂದರೆ ದಯವಿಟ್ಟು ಬದಲಾಯಿಸ್ಕೊಳ್ಳಿ. ಫೋನನ್ನು ಆದಷ್ಟು ಕೂಡ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ತಕ್ಕಂಥದ್ದು ಬಹಳ ಉತ್ತಮ. ನಿಜಕ್ಕೂ ನಮ್ಮ ತಂದೆಯವರು ಒಂದು ರೀತಿ ಆದರೆ ನಮ್ಮ ಮಾವ ಅವರಿದ್ದರು. ನಮ್ಮ ಮಾವ ಅವರು ನಿಜಕ್ಕೂ ನಾನು ಒಂದೇ ಮಾತು ಹೇಳೋರು. ನಾನು ಯಾವತ್ತಾದರೂ ಅಪ್ಪಿ ತಪ್ಪಿ ಅವ್ರ ಮುಂದೆ ಫೋನ್ ಏನಾದರೂ ಹಿಂಗೆ ಇಟ್ಕೊಂಡು, ಆಗ ಇನ್ಸ್ಟಾಗ್ರಾಮ್ ಅನ್ನೋದು ಅದೆಲ್ಲವೂ ಕೂಡ ಅಷ್ಟಾಗಿ ಬೆಳಕಿಗೆ ಬಂದಿರಲಿಲ್ಲ. ಏನಿದ್ರು ನಮ್ಮ ಕಾಲದಲ್ಲಿ ಏನಪ್ಪ ಅಂದರೆ ಫೇಸ್ಬುಕ್ ಅಷ್ಟೇ. ಆ ಒಂದು ಫೇಸ್ಬುಕ್ಕನ್ನು ಅಪ್ಪಿ ತಪ್ಪಿ ನಾನು ಏನಾದರೂ ನೋಡ್ತಾ ಇದ್ದರೆ ಬಂದು ಒಂದು ನಿಮಿಷ ಏನು ಮಾಡ್ತಾ ಇದೆಯಪ್ಪ? ಏನೂ ಇಲ್ಲ, ಫೋನನ್ನು ನೋಡ್ತಾ ಇದ್ದೀನಿ ಅಷ್ಟೇ. ಏನು ಮಾಡ್ತಾ ಇದೆಯಾ? ಫೋನ್ ಏನು ನೋಡ್ತಾ ಇದೆಯಾ ಫೋನಲ್ಲಿ? ಇಲ್ಲ, ಫೇಸ್ಬುಕ್ಕನ್ನು ನೋಡ್ತಾ ಇದ್ದೀನಿ. ಫೋನ್ ಏನಕ್ಕಿರೋದು? ನೀವೇ ಹೇಳಬೇಕು ಮಾವ ಅಂತಂದೆ ನಾನು. ಓಪನ್ ಆಗೇ ಆ ಮಾತು ಹೇಳಿದೆ. ಅವ್ರು ಒಂದೇ ಮಾತೇ ಹೇಳಿದ್ರು. ಫೋನು ಅನ್ನೋದನ್ನು ಕಂಡುಹಿಡಿದಿರ್ತಕ್ಕಂಥದ್ದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ಆ ಕ್ಷಣ ಪ್ರಯಾಣವನ್ನು ಮಾಡಿ ನಾವು ಅಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಮಾತಾಡಲಿಕ್ಕೆ ಆಗೋದಿಲ್ಲ. ಫೋನಿನ ಮುಖಾಂತರ ಅದರ ಸಹಾಯವನ್ನು ತೆಗೆದುಕೊಂಡು ನಾವು ಈ ಜಾಗದಲ್ಲಿ ಕೂತ್ಕೊಂಡು ಮತ್ತೊಂದು ಜಾಗದಲ್ಲಿರ್ತಕ್ಕಂಥ ವ್ಯಕ್ತಿಯ ಜೊತೆ ಮಾತಾಡಲಿಕ್ಕೆ ಮಾತ್ರ, ಒಂದು ದೂರವಾಣಿ ಎಂಬತಕ್ಕಂಥದ್ದಕ್ಕೆ ಮಾತ್ರ, ದೂರದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಮಾತಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡಲಿಕ್ಕೆ ಮಾತ್ರ ಫೋನ್ ಇರ್ತಕ್ಕಂಥದ್ದು. ಆಗ ನಾನು ಅಂದ್ಕೊತಾ ಇದ್ದೆ, ಅಯ್ಯೋ ಬಿಡಪ್ಪ, ಏನು ಫೋನ್ ಯೂಸ್ ಮಾಡಬಾರ್ದು ಎಂಬತಕ್ಕಂಥ ವಿಚಾರದಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾರೆ ಅವರು. ಸರಿ ಆಯಿತು ಅಂತ ಹೇಳಿ ಅವ್ರ ಮುಂದೆ ಆ ಕ್ಷಣ ನಾನು ಫೋನ್ ಆಫ್ ಮಾಡಿದ್ರು ಕೂಡ ಅವ್ರಿಲ್ಲ, ಏನಾದರೂ ಅಲ್ಲಿ ಕಾಣಿಸೋದಿಲ್ಲ ಅಂದರೆ ಸೈಲೆಂಟಾಗಿ ಮತ್ತೆ ಎಲ್ಲ ಫೇಸ್ಬುಕ್ ಎಲ್ಲ ಆನ್ ಮಾಡಿ ನೋಡ್ತಾ ಇದ್ವಿ. ಇದೆಲ್ಲವನ್ನೂ ಕೂಡ ಮಕ್ಕಳಾಗಿ ನೋಡಿ ನಾವೆಲ್ಲವನ್ನೂ ಕೂಡ ಅನುಭವಿಸಬೇಕು. ನಾನು ಯಾರಿಗೂ ಕೂಡ ನಾನು ಈ ರೀತಿ ಯಾರಿಗೂ ಕೂಡ ದಂಡಿಸ್ತಾ ಇಲ್ಲ. ಏನಪ್ಪ ಅಂದರೆ ನೀವು ಫೋನೇ ಉಪಯೋಗಿಸ್ಬೇಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ. ಉಪಯೋಗಿಸಿ, ಆ ಕ್ಷಣ ಸಂತೋಷಕ್ಕಾಗಿ ಉಪಯೋಗಿಸಿ, ಫೋನನ್ನು ಉಪಯೋಗಿಸಿ. ಯಾಕೆಂದರೆ ಇವತ್ತಿನ ದಿವಸ ಫೋನ್ ಇಲ್ಲ ಅಂದರೆ ನಾವು ಏನನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಉಪಯೋಗಿಸಿ, ಎಷ್ಟರ ಮಟ್ಟಿಗೆ ಉಪಯೋಗಿಸ್ಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಉಪಯೋಗಿಸಿ. ಒಂದಂತೂ ಹೇಳ್ತೀನಿ, ಈ ಫಸ್ಟ್ ಸ್ಟ್ಯಾಂಡರ್ಡಿಂದ ಈ 7th ಸ್ಟ್ಯಾಂಡರ್ಡು 8th ಸ್ಟ್ಯಾಂಡರ್ಡ್ವರೆಗೂ ಕೂಡ ಫೋನನ್ನು ಆದಷ್ಟು ಅವಾಯ್ಡೇ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ 9, 10 ತರಗತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವಶ್ಯಕತೆ ಬರಬಹುದು. ಯಾಕೆ ಅಂದರೆ ಆಗ ಆ ಒಂದು ಶಾಲಾ ಆ ಒಂದು ಘಟ್ಟದ ಕೊನೆಯ ಹಂತಗಳ ಸಮಯಕ್ಕೆ ಬಂದಾಗ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಒಂದಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತವೆ. ಪ್ರಾಜೆಕ್ಟ್ ವರ್ಕ್ಗಳು ಜಾಸ್ತಿ ಆಗಿರ್ತವೆ. ಇಲ್ಲ ಅಂದರೆ ಬೇರೆ ಬೇರೆ ರೀತಿ ಇರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಳ್ಬೇಕು, ಗ್ರಹಿಸಬೇಕು, ಶಾಲಾ ಕಾಲೇಜುಗಳಿಗೆ ಮಾತಾಡಬೇಕು, ಅದರ ಬಗ್ಗೆ ಮನವರಿಕೆ ಮಾಡಬೇಕು ಎಂಬತಕ್ಕಂಥ ವಿಚಾರಕ್ಕೆ ನಾವು ಫೋನನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಒಂದಷ್ಟು ಮಟ್ಟಿಗೆ ಅಳವಡಿಸ್ಕೊಳ್ತಕ್ಕಂಥದ್ದು ಉತ್ತಮ. ಆದರೆ ಈ ಒಂದು 8ನೇ ತರಗತಿವರೆಗೂ ಕೂಡ ಆದಷ್ಟು ಫೋನನ್ನು ಪಕ್ಕದಲ್ಲಿಟ್ಟು ಈ ಒಂದು ವಿದ್ಯೆ ಎಂಬತಕ್ಕಂಥ ವಿಚಾರವಾಗಲಿ ಸಾಕಷ್ಟು ಗಮನವನ್ನು ವಹಿಸಿ ನಾವು ಕೆಲಸವನ್ನು ಮಾಡಿದ್ದೇ ಆದರೆ ಎಲ್ಲ ಒಂದು ಕಡೆ ಸಂತೋಷಕರ ಅಂತಲೇ ಹೇಳ್ಬೋದು. ಇನ್ನು ಈ ಫಸ್ಟ್ PU, ಸೆಕೆಂಡ್ PU, ಕಾಲೇಜು ಶುರು ಆದಮೇಲೆ, ಕಾಲೇಜು ಜೀವನ ಶುರು ಆದಮೇಲಂತೂ ಫೋನು ಸ್ವಲ್ಪ ಈ ಇತ್ತೀಚಿನ ದಿನಮಾನಗಳಲ್ಲಿ ಅಗತ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಎಲ್ಲವೂ ಕೂಡ ಆನ್ಲೈನ್ ಆಗಿರೋದ್ರಿಂದ ಕ್ಲಾಸ್ ವರ್ಕ್ಗಳನ್ನೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ವಾಟ್ಸಪ್ನ ಮುಖಾಂತರನೋ ಇಲ್ಲಾಂದರೆ ಬೇರೆ ರೀತಿ ಇರ್ತಕ್ಕಂಥ ವಿವಿಧ ವೆಬ್ಸೈಟ್ಗಳನ್ನ ಮುಖಾಂತರನೋ ಕೂಡ ಒಂದೇ ಸತಿಗೆ ನೋಟ್ಸನ್ನು ಅಪ್ಲೋಡ್ ಮಾಡ್ತಾರೆ. ನಾವೆಲ್ಲರೂ ಕೂಡ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು, ಬರೀಬೇಕು. ಓದುವ ವಿಚಾರಕ್ಕೆ ಬಂದಾಗ ಆ ಕ್ಷಣ ತಾವು ಪಕ್ಕದಲ್ಲಿ ಕೂತು
ಅವನ ಜ್ಞಾನಾರ್ಜನೆಗೆ ಎಷ್ಟರ ಮಟ್ಟಿಗೆ ಫೋನಿನ ಅವಶ್ಯಕತೆ ಇದೆಯೋ ಅಷ್ಟರ ಮಟ್ಟಿಗೆ ತಾವು ಪಕ್ಕದಲ್ಲೇ ಕೂತು ಅವನಿಗೆ ಆ ಒಂದು ಸಹಾಯವನ್ನು ತಾವು ಅವನಿಗೆ ಕೊಟ್ಟು ಅದಾದ ಮೇಲೆ ಆ ಒಂದು ಫೋನನ್ನು ತಾವು ವಾಪಸ್ ಇಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಫೋನ್ ಬೇಕೇ ಬೇಕು. ಯಾಕೆಂದರೆ ಒಂದು ವೇಳೆ ಶಾಲೆಯಲ್ಲಿ ಇಲ್ಲಾಂದರೆ ಕಾಲೇಜಿನಲ್ಲಿ ನಮಗೇನಾದರೂ ಅರ್ಥವಾಗಲಿಲ್ಲ ಅಂದರೆ ಆ ಕ್ಷಣ ಈ ಗೂಗಲ್ನ ಸಹಾಯದಿಂದನೋ ಯೂಟ್ಯೂಬ್ನ ಸಹಾಯದಿಂದನೋ ಆ ಒಂದು ವಿದ್ಯೆಯನ್ನು ನಾವೆಲ್ಲರೂ ಕೂಡ ಸಂಪಾದನೆಯನ್ನು ಮಾಡ್ಕೊಳ್ಬೋದು. ಅದಕ್ಕೆ ಅಂತಲೇ ಇವತ್ತಿನ ದಿವಸ ಸಾಕಷ್ಟು ಜನ ಶಿಕ್ಷಕರು ಕಾಲೇಜ್ಗಂತೂ ಬಂದು ಓದಲ್ಲ ಮಕ್ಕಳು, ಸ್ಕೂಲ್ಗಂತೂ ಬಂದು ಓದಲ್ಲ ಮಕ್ಕಳು ಅಂತ ಹೇಳಿ ಅವರೇ ಸ್ವತಃ ಮನೆಯಲ್ಲೇ ಕೂತು ವಿಡಿಯೋವನ್ನೆಲ್ಲವನ್ನೂ ಕೂಡ ಚಿತ್ರೀಕರಿಸಿ ಇಂತಹ ಒಂದು ಪಾಠದಲ್ಲಿ ಇಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಗಳಿದ್ದಾವೆ, ಈ ಪಾಠದಲ್ಲಿರ್ತಕ್ಕಂಥದ್ದು ಇಷ್ಟೆಲ್ಲ ಸಾರಾಂಶಗಳನ್ನೆಲ್ಲ ಪ್ರತಿಯೊಂದನ್ನು ಕೂಡ ಅರ್ಥ ಗರ್ಭಿತವಾಗಿ ನಮ್ಮೆಲ್ಲರಿಗೂ ಕೂಡ ಅದರಲ್ಲಿ ತಿಳಿಸಿಕೊಟ್ಟು ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತಾರೆ. ಅದನ್ನೆಲ್ಲವನ್ನೂ ಕೂಡ ನಾವು ನೋಡಿ ಅದರಿಂದ ಜ್ಞಾನವನ್ನು ಸಂಪಾದನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದೊಂದಕ್ಕೆ ಮಾತ್ರ ಅವಕಾಶ ಕೊಡಿ. ಆದರೆ ಇನ್ನು ನಿಮ್ಮ ಮಗನಿಗೆ ಮಾತ್ರ ಎಂಬತಕ್ಕಂಥ ಮಾತನ್ನ ಹೇಳೋದಕ್ಕಿನ್ನ ಸಾರ್ವತ್ರಿಕವಾಗಿ ಈಗ ಎಕ್ಸಾಮ್ಗಳೆಲ್ಲರ ಕಡೆನೂ ಹತ್ರ ಬರ್ತಾ ಇದೆ. ಎಲ್ಲರ ಜ್ಞಾನಗಳು ಕೂಡ ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಬರಬೇಕು. ಓದು ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅತ್ಯಮೂಲ್ಯ. ಈ ಒಂದು ವಿಚಾರಕ್ಕಾಗಿ ಬಹಳ ವಿಶೇಷವಾಗಿ ಚುಟುಕಾಗಿರ್ತಕ್ಕಂಥದ್ದು ನೋಡಿ ನಾನು ಹೇಳ್ತೀನಿ. ಇವತ್ತಿನ ದಿವಸ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಈ ಒಂದು ರೆಮಿಡಿ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳಿಗೆಲ್ಲವನ್ನು ನಾವು ಈ ಹಾಳು ಮೂಳು ಪದಾರ್ಥಗಳನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಹಾಲಿಗೆ ಕಲಸಿ ಕೊಡ್ತಾ ಇದ್ದೇವೆ. ಅದು ಯಾವುದು ಅಂತ ನಾನು ಹೇಳೋದಿಲ್ಲ, ತಾವೆಲ್ಲರೂ ಕೂಡ ಕೊಡ್ತೀವಿ. ಸಾಧಾರಣವಾಗಿ ಈಗ ಮಕ್ಕಳಿಗೆಲ್ಲ ತಾವು ಕೊಡ್ತಿರಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಈಗ ನಾವು ಹೇಗೆ ಕಾಫಿ ಕುಡಿತೀವೋ ಮಕ್ಕಳಿಗೆ ಹಾಲಿಗೆ ಒಂದಷ್ಟು ಪೌಡ್ರ್ಗಳನ್ನ ಹಾಳು ಮೂಳು ಬೇರೆ ಬೇರೆ ರೀತಿ ಪೌಡ್ರ್ಗಳನ್ನ ಹಾಕ್ಕೊಡ್ತೀರಿ. ಅದೆಲ್ಲವನ್ನೂ ಹಾಕ್ಕೊಡೋದಕ್ಕಿನ್ನ ತಾವು ನಿಜವಾಗ್ಲೂ ಕೂಡ ನಮ್ಮ ಮಕ್ಕಳಿಗೆ ದೇಹದ ಶಕ್ತಿಯೂ ಕೂಡ ಚೆನ್ನಾಗಿರಬೇಕು, ಅವರಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯೂ ಕೂಡ ಚೆನ್ನಾಗಿ ಉತ್ಪತ್ತಿ ಆಗಬೇಕು, ರೋಗಗಳು ದೂರ ಆಗಬೇಕು, ಅವರು ಒಳ್ಳೆ ಆರೋಗ್ಯ ಇರಬೇಕು ಮತ್ತು ಬಹಳ ವಿಶೇಷವಾಗಿ ಜ್ಞಾನಾರ್ಜನೆಗೆ ಅವ್ರಿಗೆ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧವನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ. ಆ ಒಂದು ವಿಚಾರಕ್ಕೆ ಅಂತಾನೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ತಾಯಂದರು ನಿಮಗೊಂದು ಕೆಲಸವನ್ನು ಒಪ್ಪಿಸ್ತಾ ಇದ್ದೇನೆ, ತಾವು ದಯವಿಟ್ಟು ಈ ಕೆಲಸವನ್ನು ಮಾಡಿ. ಇನ್ನು ಈ ಒಂದು ಕೆಲಸ ತಾಯಂದರು ಯಾವಾಗ ಎಲ್ಲಿವರೆಗೂ ಮಾಡಬೇಕು ಅಂತಲೂ ನಾನು ತಿಳಿಸ್ಬಿಡ್ತೇನೆ, ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಇದೆಲ್ಲರ ಯುವಕರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಮಾತ್ರ ತಂದೆ ತಾಯಿಯಿಂದ ಸೇವೆಯನ್ನು ತೆಗೆದುಕೊಳ್ಳೋಣ. ಫಸ್ಟ್ PU ಇಂದ ಇನ್ನು ನಮ್ಮ ಮುಂದಿನ ಜೀವನದವರೆಗೂ ಕೂಡ ಆದಷ್ಟು ತಂದೆ ತಾಯಿಯ ಸೇವೆಯನ್ನು ಸ್ವೀಕರಿಸ್ತಕ್ಕಂಥದ್ದು ಸ್ವಲ್ಪ ನಾವು ಸ್ಟಾಪ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ, ಅಲ್ಲಿಗೆ ನಿಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ. ನಿಜಕ್ಕೂ ಎಲ್ಲೋ ಒಂದು ಕಡೆ ಅವಮಾನ ಎಂಬತಕ್ಕಂಥದ್ದು ನನ್ನ ಮನಸ್ಸಿಗೆ ಬರುತ್ತೆ. ಇವತ್ತಿನ ದಿವಸ ಸಾಕಷ್ಟು ಜನ ನಾನು ನೋಡ್ತಾ ಇದ್ದೇನೆ, ಕಾಲೇಜ್ಗಳಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗ್ಲಿಗೂ ಕೂಡ ಬಟ್ಟೆಗಳು ತೆಕ್ಕೊಡ್ಬೇಕು, ಶೂಸ್ ತೆಕ್ಕೊಡ್ಬೇಕು, ಸಾಕ್ಸ್ ತೆಕ್ಕೊಡ್ಬೇಕು, ಬೆಲ್ಟ್ ತೆಕ್ಕೊಡ್ಬೇಕು. ನಾವುಗಳು ಇಂಥ ದೊಡ್ಡ ದೇಹಗಳನ್ನು ಬೆಳೆಸ್ಕೊಂಡು ನಾವು ಇವತ್ತಿನ ದಿವಸ ನಾವು ಇಷ್ಟೆಲ್ಲ ಮಾಡಿ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೂ ಕೂಡ ತಂದೆ ತಾಯಿಯ ಸಹಾಯವನ್ನು ತೆಗೆದುಕೊಳ್ಳತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಒಳ್ಳೆಯದು. ಇವಿಟ್ಟು ಯಾರು ಇಂಥ ತಪ್ಪನ್ನು ಮಾಡಬೇಡಿ. ನಿಜಕ್ಕೂ ಒಂಥರ ಐತಿ ಅವಮಾನ ಅಂತಾನೆ ನಾನು ಹೇಳ್ತೀನಿ ಈ ಮಾತನ್ನು. ಯಾರನ್ನೂ ಕೂಡ ಅಂತ ಕೆಲಸ ಮಾಡಬೇಡಿ. ನಿಮ್ಮ ಕೆಲಸಗಳೇನಿದೆ ಅದನ್ನು ತಾವು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಜವಾಬ್ದಾರಿಯ ಕಾಯಕ ಏನಿದೆ ಅದನ್ನು ನೀವು ನಿಭಾಯಿಸಿದ್ರೆ ಬಹಳ ಉತ್ತಮ. ನಿಮಗೆ ಇನ್ನೊಬ್ಬರ ಸಹಾಯ ಅವಶ್ಯಕತೆ ಬರುವುದಿಲ್ಲ ಒಂದಷ್ಟು ಏಜ್ ಆದ ನಂತರ, ಒಂದಷ್ಟು ವಯಸ್ಸಾದ ನಂತರ. ದಯವಿಟ್ಟು ಯಾರು ಕೂಡ ಇಂತಹ ತಪ್ಪನ್ನು ಮಾಡಬೇಡಿ. ಒಂದು ವೇಳೆ ತಾವೇನಾದರೂ ಶ್ರೀನಿವಾಸ್ ಗುರೂಜಿ ಅವರ ಮಾತನ್ನು ನಿಜಕ್ಕೂ ನಾನು ಆಲಿಸ್ತೇನೆ, ಅವರ ಮೇಲೆ ನನಗೊಂದು ಅಭಿಮಾನ ಇದೆ ಅಂದರೆ ಯಾರೆಲ್ಲ ನನ್ನ ಅಭಿಮಾನಿಗಳಿದ್ದೀರೋ ಯಾರನ್ನು ಕೂಡ ನೀವು ಇಂಥ ಕೆಲಸವನ್ನು ಮಾಡಬೇಡಿ. ಯಾಕೆಂದರೆ ಒಂದಷ್ಟು ಜನ ಹೇಳ್ತಾರೆ ತಂದೆ ತಾಯಿ ಇರೋದೇ ನಮ್ಮ ಸೇವೆ ಮಾಡೋಕ್ಕಲ್ವಾ ಅನ್ನೋ ಮಾತನ್ನು ಆಡೋರು ಇದ್ದಾರೆ. ಕೇಳಿದ್ದೇನೆ, ನಾನು ಈ ಮಾತನ್ನು ಕೇಳಿದ್ದೇನೆ. ಇಂತಹ ಒಂದು ಉತ್ಪ್ರೇಕ್ಷೆಯ ಮಾತನ್ನು ಆಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ದಯವಿಟ್ಟು ಯಾರೂ ಇಂಥ ತಪ್ಪನ್ನು ಮಾಡಬೇಡಿ. ತಂದೆ ತಾಯಿಯ ಸೇವೆಯನ್ನು ಸ್ವೀಕರಿಸ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡಿ, ತಾವೇ ಅವರಿಗೆ ಸೇವೆಯನ್ನು ಮಾಡ್ತಿಲಿಕ್ಕೆ ಪ್ರಾರಂಭ ಮಾಡಿ. ಆಟೋಮೆಟಿಕ್ಗೆ ಈ ಯಾವ ರೆಮಿಡಿನೂ ಬೇಡ, ನಿಮ್ಮ ಜ್ಞಾನಾರ್ಜನೆ ಹಿಂಗೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಈಗ ನಾನು 2 ರೀತಿ ಆಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಅದರಲ್ಲಿ ಒಂದು ಆಯುರ್ವೇದದ ಔಷಧಿ ಅಂತ ಹೇಳ್ತೀನಿ, ಒಂದು ಅನುಷ್ಠಾನ ಅಂತಲೂ ಹೇಳ್ತೀನಿ. ಎರಡನ್ನೂ ಕೂಡ ತಾವು ಮಾಡಲೇಬೇಕು. ಎರಡನ್ನು ಮಾಡಿದಾಗ ಮಾತ್ರ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗತ್ತೆ. ಇದಂತೂ ನಿಜ, ನಾನು ಮಾಡಿದ್ದೇನೆ, ತಾವು ಕೂಡ ಮಾಡಿ. ಮೊದಲನೇದಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಮೊದಲನೇದಾಗಿ ಆಯುರ್ವೇದದ ಔಷಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸಾಮಗ್ರಿ
ಅಂತಲೇ ಹೇಳ್ತೀನಿ. ಆಯುರ್ವೇದದ ಔಷಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ನಾನು ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಬ್ರಾಹ್ಮಿ ಪುಡಿ. ಬ್ರಾಹ್ಮಿ ಪುಡಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಬ್ರಾಹ್ಮಿ ಪುಡಿ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ವರ್ಣವನ್ನು ನೋಡ್ಕೊಳ್ಳಿ, ತೀರ ಕಪ್ಪು ಅಲ್ಲ. ಈ ಕಡೆ ಒಂದು ಲೆಕ್ಕದ ಪ್ರಕಾರ ನೋಡಿದ್ರೆ ನಾನು ಡೈರೆಕ್ಟಾಗಿ ನೋಡ್ತಾ ಇದ್ದೇನೆ, ಒಂದು ರೀತಿ ಗ್ರೀನ್ ಕಲರು ಅಲ್ಲ, ಈ ಕಡೆ ಕಪ್ಪುಗೆ ಕಪ್ಪು ಅಲ್ಲ. ತಾವು ಕ್ಯಾಮ್ರಾದಲ್ಲಿ ಏನು ನೋಡ್ತಾ ಇದ್ದೀರಿ ಅದು ಒಂದು ರೀತಿ ಗ್ರೇ ಕಲರ್ ಥರ ಕಾಣ್ತಾ ಇದೆ, ಆ ಕಲರು ಅಲ್ಲ. ಇದನ್ನು ತಾವು ಗಮನಿಸಿದ್ರೆ, ಇಷ್ಟು ತಾವು ಗಮನಕ್ಕೆ ತೊಗೊಂಡ್ಬಿಟ್ರೆ ಸಾಕು. ಬ್ರಾಹ್ಮಿ ಪುಡಿ ಅಂತ ತಾವು ಕೇಳಿದ್ರೆ ಎಲ್ಲ ಕಡೆನೂ ಕೂಡ ಸಿಗತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ತಾವು ಬ್ರಾಹ್ಮಿ ಪುಡಿ ಅಂತ ಕೇಳಿದ್ರೆ ಈಸಿಯಾಗಿ ಸಿಕ್ಕಿಬಿಡತ್ತೆ. ಬ್ರಾಹ್ಮಿ ಪುಡಿಯನ್ನು ಇಟ್ಕೊಂಡಿಲ್ಲದೆ ಇರತಕ್ಕಂಥ ಗ್ರಂಥಿಗೆ ಅಂಗಡಿ ಯಾವುದೂ ಇಲ್ಲ. ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಕೂಡ ಬ್ರಾಹ್ಮಿ ಪುಡಿ ಇರ್ತಕ್ಕಂಥದ್ದೇ. ಇನ್ನು ಈ ಬ್ರಾಹ್ಮಿ ಪುಡಿ ಮತ್ತು ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಜೇನುತುಪ್ಪ. ತಾವು ನೋಡ್ತಾ ಇದ್ದೀರಿ ಜೇನುತುಪ್ಪ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಜೇನುತುಪ್ಪ. ಇನ್ನೇನು ಸ್ಪೆಷಲ್ ಏನಿಲ್ಲ. ಜೇನುತುಪ್ಪ ನಿಮ್ಮೆಲ್ಲರಿಗೂ ಕೊಟ್ಟಿರ್ತಕ್ಕಂಥದ್ದೇ, ಹೇಳಿದ್ರೆ ಸಾಕು. ಬಟ್ ಆದರೂ ತೋರಿಸ್ತೀನಿ, ತೋರಿಸೋದು ಬಹಳ ಉತ್ತಮ. ಇಲ್ಲಿ ಮತ್ತೊಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೀನಿ ನಾನು. ಜೇನುತುಪ್ಪ ಅಂತ ಹೇಳಿದ ತಕ್ಷಣ ಜೇನುತುಪ್ಪನ ಬಹಳ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ, ಹೇಳ್ತಾ ಇದ್ದೀನಿ, ಆರೋಗ್ಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏರುಪೇರನ್ನು ತಾವೆಲ್ಲರೂ ಕೂಡ ಅನುಭವಿಸ್ತೀರಿ. ಯಾಕೆ ಅಂದರೆ ಜೇನುತುಪ್ಪ ಭಾಳ ಭಾಳನೇ ಹೀಟು ಜೇನುತುಪ್ಪ. ಈ ಸುಮಾರು ಜನಕ್ಕೆ ತಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಮೂಗಲ್ಲಿ ರಕ್ತ ಬರ್ಲಿಕ್ಕೆ ಶುರು ಆಗುತ್ತೆ ಹೀಟಿಗೆ. ಮಖದ ಮೇಲೆ ಮೊಳವೆಗಳು ಶುರು ಆಗ್ತಕ್ಕಂಥದ್ದು ಇರುತ್ತೆ. ಇಲ್ಲ ಅಂದರೆ ಹೀಟ್ ಜಾಸ್ತಿ ಆಗೋದ್ರೆ ನಿಮ್ಮ ಕಾಲೆಲ್ಲ ಹೊಡಿಲಿಕ್ಕೆ ಶುರು ಆಗುತ್ತೆ. ಅದೆಲ್ಲವೂ ಕೂಡ ಆಗತ್ತೆ. ಸುಸ್ತು ಮಾಡಿಬಿಡತ್ತೆ ನಿಮ್ಮನ್ನ. ವಿದ್ಯಾರ್ಜನೆ, ಜ್ಞಾನಾರ್ಜನೆಗೋಸ್ಕರ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜಾಸ್ತಿ ಜೇನುತುಪ್ಪವನ್ನು ತೆಗೆದುಕೊಂಡ್ರೆ ನಾವು ಓದ್ಲಿಕ್ಕೆ ನಮ್ಮ ಕೈಲಿ ಶಕ್ತಿನೂ ಇರಲ್ಲ, ಹಂಗಾಗೋಗುತ್ತೆ. ಆಮೇಲೆ ಮಲ್ಕೊಂಡ್ಬಿಡ್ತೀವಿ ನಾವು ಸೈಲೆಂಟಾಗಿ, ಬುಕ್ ಹಿಡಿಯೋಕ್ಕಿಲ್ಲ, ಕೂಡಿಸ್ಬಿಡ್ತೀವಿ. ಆಮೇಲೆ ಆಗ ನಮ್ಗೆ ಅದೊಂದು ಅಸ್ತ್ರ, ಅಯ್ಯೋ ನಿದ್ದೆ ಬರ್ತಾ ಇದೆ, ಇದು ಓದೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ, ನಾನು ಮಲ್ಕೊತೀನಿ, ಎಸ್ಕೇಪ್, ಹಿಂಗೂ ಆಗುತ್ತೆ. ಸೊ ಅದನ್ನು ಎಷ್ಟರ ಮಟ್ಟಿಗೆ ನೋಡಿ, ಮೋಸ್ಟ್ಲಿ ನಾನು ಇದು ಹೇಳಿ ತಪ್ಪು ಮಾಡೋದ್ನೇನು. ಯಾಕೆಂದರೆ ಒಂದಷ್ಟು ಜನ ಇದರ ಪ್ರಯೋಗ ಮಾಡಿ ಗ್ಯಾಪಲ್ಲಿ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತೀರಿ. ದಯವಿಟ್ಟು ಯಾರು ಅಂತ ತಪ್ಪು ಕೆಲಸ ಮಾಡಬೇಡಿ. ಶ್ರೀನಿವಾಸ್ ಗುರೂಜಿಯವರು ಹೇಳ್ಕೊಡೋದ್ರಲ್ಲಿ ಇವನ್ನೂ ಹೇಳ್ಕೊಟ್ಬಿಡ್ತಾರೆ, ಆ ಸೂಕ್ಷ್ಮತೆಗಳನ್ನು ಹೇಳ್ಕೊಟ್ಬಿಡ್ತಾರೆ. ನಮ್ಮ ಮಕ್ಕಳು ಅದನ್ನು ಹಿಡಿದುಕೊಂಡು ದಾರಿ ತಪ್ಪಿಬಿಡ್ತಾರೆ. ದಯವಿಟ್ಟು ಇಂಥವು ಹೇಳಬೇಡಿ ಅಂತ ಸುಮಾರು ಜನ ಹೇಳ್ತಿದ್ರು ಮೊದಲು. ಆದರೂ ನಾನು ಹೇಳಬೇಕು, ಯಾಕೆ ಅಂದರೆ ಗೊತ್ತಿಲ್ದಿರೋ ತಾವು ಜಾಸ್ತಿ ಸೇವನೆಯನ್ನು ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅನ್ನೋದೊಂದೇ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಇನ್ನು ಇದನ್ನು ತಯಾರಿ ಮಾಡ್ಕೊಳ್ಳೋದು ಮಾತ್ರ ಭಾಳನೇ ಈಸಿ, ಬಹಳನೇ ಈಸಿ. ಇಲ್ಲಿ ಮತ್ತೊಂದು ಸಾಮಗ್ರಿಯನ್ನು ತಾವು ಅಳವಡಿಸ್ಕೊಳ್ಳೋದಾದರೆ ರೋಸ್ಮೆರಿ ಎಂಬತಕ್ಕಂಥದ್ದು ಸಿಗುತ್ತೆ. ಈ ರೋಸ್ಮೆರಿ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದು ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಇದು ಯಾವುದೋ ಕಡ್ಡಿನೋ, ಇಲ್ಲ ಅಂದರೆ ಯಾವುದೋ ಪುಷ್ಪನೋ, ಇಲ್ಲ ಅಂದರೆ ರೋಸ್ದು ಪೆಟಲ್ಸೋ, ಇಲ್ಲ ಅಂದರೆ ರೋಸ್ ಮಿಲ್ಕೋ, ರೋಸಿನ ಅಂದರೆ ಹಾಲು, ಅದೆಲ್ಲವೂ ಕೂಡ ಸಿಗುತ್ತೆ. ಅದು ಯಾವುದೂ ಕೂಡ ಅಲ್ಲ. ರೋಸ್ಮೆರಿ ಅಂದರೆ ಅದು ಒಂದು ಸೊಪ್ಪು. ಅದು ನೋಡಲಿಕ್ಕೆ ಹೇಗಿರುತ್ತೆ ಅಂದರೆ, ನೀವು ಈ ಸಾಧಾರಣವಾಗಿ ತಾವು ಈ ಪನ್ನೀರ್ ಬಟರ್ ಮಸಾಲ, ಈ ನಾರ್ತ್ ಐಟಮ್ಗಳಿಗೆಲ್ಲ ಬಳಸ್ತಾರೆ. ಈ ಮೆಂತ್ಯದ ಸೊಪ್ಪು ಬರುತ್ತೆ, ನೋಡಲಿಕ್ಕೆ ಎಲ್ಲೋ ಒಂದು ಕಡೆ ಆ ರೀತಿ, ಅಂದರೆ ಸಂಪೂರ್ಣವಾಗಿ ಅಷ್ಟು ಹರಡ್ಕೊಂಡಿರೋದಿಲ್ಲ. ಅದು ಕಸ್ತೂರಿ ಮೇಥಿ ಅಂತ ಬರುತ್ತೆ, ಆ ಥರ ಅಷ್ಟು ದಪ್ಪವಾಗಿರ್ತಕ್ಕಂಥದ್ದು ಅಲ್ಲ. ಆದರೆ ಅಂದರೆ ಒಣಗಿರ್ತಕ್ಕಂಥ ಎಲೆನೇ. ಅದು ಒಂದು ಬಾಟಲ್ನಲ್ಲೋ ಇಲ್ಲ ಅಂದರೆ ಒಂದು ಡಬ್ಬದಲ್ಲೋ ಹಾಕಿ ಕೊಡ್ತಾರೆ ನಿಮಗೆ. ಅದಾಗಲೇ ಹಾಕಿ ಕಂಪ್ಲೀಟಾಗಿ ಸೀಲ್ಡ್ ಆಗೇ ಬಂದಿರುತ್ತೆ. ಅದು ನೋಡಲಿಕ್ಕೆ ಎಲ್ಲೋ ಒಂದು ಕಡೆ ಮತ್ತಷ್ಟು ಈಸಿಯಾಗಿ ಹೇಳಬೇಕು ಅಂದರೆ, ನೋಡ್ಲಿಕ್ಕೆ ಸಡನ್ನಾಗಿ ನಿಮ್ಗೆ ನೋಡಲಿಕ್ಕೆ ಸೋಂಪು ಥರ ಕಾಣಿಸುತ್ತೆ ಅದು. ಆದರೆ ಸೋಂಪಲ್ಲ. ರೋಸ್ಮೆರಿ ಎಂಬತಕ್ಕಂಥದ್ದು ಆ ಒಂದು ಪದಾರ್ಥ ಸಂಪೂರ್ಣವಾಗಿ ಒಣಗಿರ್ತಕ್ಕಂಥ ಒಂದು ಎಲೆ. ಅದು ಬಹಳ ಚಿಕ್ಕದಾಗಿರುತ್ತೆ ಎಲೆ. ಒಂದೇ ಒಂದು ಕುಡಿಯಲ್ಲಿ 4-6 ಎಲೆಗಳಿರ್ತಕ್ಕಂಥದ್ದು ಇರುತ್ತೆ. ಅದು ರೋಸ್ಮೆರಿ ಅಂದರೆ ಆ ರೀತಿ ಇರುತ್ತೆ. ನಾನು ಸದ್ಯದಲ್ಲೇ, ಇಲ್ಲ ಅಂದರೆ ನೋಡೋಣ, ನಾನು ಕಾರ್ಯಕ್ರಮ ಮುಗಿಯುವ ಅಷ್ಟರಲ್ಲಿ ಅದರ ಚಿತ್ರೀಕರಣವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರಲಿಕ್ಕೆ ನಾನೊಂದು ವ್ಯವಸ್ಥೆಯನ್ನು ಮಾಡ್ತೀನಿ. ಅದರ ಚಿತ್ರೀಕರಣವನ್ನು ತೆಗೆದುಕೊಂಡು ಬರಲಿಕ್ಕೆ ಈ ಭಾನುವಾರದ ಕಾರ್ಯಕ್ರಮ ಮುಗಿಯೋಷ್ಟರಲ್ಲೇ, ಅಂದರೆ ಮುಂದ್ಯಾವತ್ತೂ ಅಲ್ಲ, ಈ ಭಾನುವಾರ ಇವತ್ತಿನ ದಿವಸ ಕಾರ್ಯಕ್ರಮ ಮುಗಿಯೋ ಅಷ್ಟರಲ್ಲೇ ನಾನು ನಿಮ್ಗಂದ ತೊಗೊಂಡು ಬರಲಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡ್ತೀನಿ ಈಗಲೇ, ಈ ಕ್ಷಣನೇ. ಅದಾದ ಮೇಲೆ ಅದನ್ನು ಕೂಡ ಇದರೊಳಗಡೆ ಅಳವಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ತಯಾರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಬಿಡ್ತೇನೆ. ತಯಾರಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಸಾಧಾರಣವಾಗಿ ಮಕ್ಕಳಿಗೆ ಒಲೆ ಮೇಲೆ ಹಾಲಿಡ್ತೀರಿ. ಕಾಯಿಸಿರ್ತಕ್ಕಂಥ ಹಾಲನ್ನೇ ಸ್ವಲ್ಪ ಬಿಸಿ ಮಾಡ್ತಕ್ಕಂಥದ್ದು. ಬಿಸಿ ಮಾಡಬೇಕಾದ್ರೆ ಇದನ್ನು ಅರ್ಧ ಸ್ಪೂನು ಬ್ರಾಹ್ಮಿ ಪುಡಿ, ಅರ್ಧ ಸ್ಪೂನ್ ಅಂದರೆ ಇಲ್ಲಿ ಒಂದು 2-3 ಚಿಟಿಕೆ
ಅರ್ಧ ಸ್ಪೂನು ಸಾಕು. ಇಲ್ಲ ಒಂದೇ ಒಂದು ಸಣ್ಣ ಟೀ ಸ್ಪೂನು ಬ್ರಾಹ್ಮಿ ಪುಡಿ, ಒಂದು ಸಣ್ಣ ಟೀ ಸ್ಪೂನು ರೋಸ್ಮೆರಿ, ಒಂದೇ ಒಂದು ಟೀ ಸ್ಪೂನು, ಒಂದು ಸ್ಪೂನು ಸಂಪೂರ್ಣವಾಗಿ ಒಂದು ಸ್ಪೂನು ಜೇನುತುಪ್ಪ, ಇದಿಷ್ಟನ್ನು ಕೂಡ ಹಾಲಿಗೆ ಹಾಕಿ ಲೈಟಾಗಿ ಕುದಿಸಿ. ಇದನ್ನ ಬಿಸಿನೀರಲ್ಲೂ ತಗೋಬಹುದು, ಹಾಲಲ್ಲೂ ತಗೋಬಹುದು. ಈಗಲೇ ಹೇಳಿದ್ದೇನೆ, ಬಿಸಿನೀರಲ್ಲೂ ಕೂಡ ತಗೊಳ್ಬಹುದು, ಹಾಲಲ್ಲೂ ಕೂಡ ತೆಗೆದುಕೊಳ್ಬಹುದು, ಎರಡರಲ್ಲೂ ಕೂಡ ತಾವು ತೆಗೆದುಕೊಳ್ಬಹುದು, ಏನೂ ಕೂಡ ದೋಷವಿಲ್ಲ. ಇನ್ನ ಇಷ್ಟು ಪದಾರ್ಥಗಳನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಸ್ವಲ್ಪ ಬೆಚ್ಚಗಿರತಕ್ಕಂಥ ಹಾಲಿಗೆ ಅರ್ಧ ಟೀ ಸ್ಪೂನ್ ಬ್ರಾಹ್ಮಿ ಪುಡಿ, ಅರ್ಧ ಟೀ ಸ್ಪೂನ್ ರೋಸ್ಮೆರಿ, ಒಂದು ಟೀ ಸ್ಪೂನು ನಮ್ಮ ಜೇನುತುಪ್ಪ, ಅಪ್ಪಟವಾಗಿರತಕ್ಕಂಥ ಜೇನುತುಪ್ಪ, ಇವು ಮೂರು ಪದಾರ್ಥವನ್ನು ಕೂಡ ಅದರೊಳಗಡೆ ಹಾಕಿ ಮಿಶ್ರಣವನ್ನ ಮಾಡ್ತಕ್ಕಂಥದ್ದು, ಕಲಕ್ತಕ್ಕಂಥದ್ದು. ಮಿಶ್ರಣವನ್ನ ಮಾಡಿ ಅದನ್ನ ತಾವು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸೇವಿಸಬೇಕು. ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸೇವಿಸಬೇಕು. ಈ ಒಂದು ಪದಾರ್ಥವನ್ನ ಸೇವಿಸಿದ್ದಾದ ನಂತರ ಅಟ್ಲೀಸ್ಟ್ ಒಂದು 1 ಅವರ್ ಆದ್ರೂ ಕೂಡ ತಾವು ಶ್ರದ್ಧಾಭಕ್ತಿಯಿಂದ ಓದಬೇಕು. ಆ ಕ್ಷಣ ತಾವು ಏನು ಓದ್ತಿರೋ ಅದು ನಿಮ್ಮ ತಲೆಯಲ್ಲಿ ಅದೇ ರೀತಿ ಪ್ರಿಂಟ್ ಆಗುತ್ತೆ. ಇದಕ್ಕೆ ನಾನು ಸತ್ಯ, ಇದನ್ನ ತಾವು ಮಾಡಿ ನನಗೆ ಆಮೇಲೆ ಹೇಳ್ತಿರ. ತಾವು ಶ್ರದ್ಧಾಭಕ್ತಿಯಿಂದ ಹಿಂದಿನ ದಿವಸ ತಾವೇನು ಗದ್ಯ ಪಾಠವನ್ನ ಮಾಡ್ಕೊಂಡು ಬಂದಿದ್ದೀರೋ ಎಲ್ಲವನ್ನೂ ಕೂಡ ಒಂದು ಕ್ಷಣ ತಾವು ರಿವಿಷನ್ ಮಾಡಿದ್ರೆ ಸಾಕು, ನಿಮ್ಮ ತಲೆಯಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಮಾರನೇ ದಿವಸ ಅದೇನು ಆ ವಾರ ತಾವು ಇಷ್ಟು ಕಷ್ಟಪಟ್ಟಿದ್ದೀರೋ ತಾವು ಎಕ್ಸಾಮಲ್ಲಿ ಅದೇ ರೀತಿ ತಾವೇನು ಕ್ವಶನ್ ಬರೀಕ್ ನೀವು ಕ್ವಶನ್ ಸಂಪೂರ್ಣ ಮಾಡೋಕ್ಕಿಂತ ಮುಂಚೆನೇ ತಾವು ಆನ್ಸರ್ ಬರೆದ್ಬಿಟ್ಟಿರ್ತೀರ. ಅಂದರೆ ಅಷ್ಟು ನಿಮ್ಮ ತಲೆಯಲ್ಲಿ ಆ ಒಂದು ಕ್ವಶನ್ನು, ಆ ಒಂದು ಆನ್ಸರು, ಆ ಒಂದು ಪ್ರಶ್ನೆ, ಆ ಒಂದು ಉತ್ತರ ನಿಮ್ಮ ತಲೆಯಲ್ಲಿ ಆ ರೀತಿ ನಿಮ್ಮ ತಲೆಯಲ್ಲಿ ಅಚ್ಚುಳಿತಕ್ಕಂಥದ್ದು. ಯಾಕೆಂದರೆ ನಾನು 10ನೇ ತರಗತಿಗೆ ಹೋಗಬೇಕಾದ್ರೂ ಕೂಡ ನಾನು ಈ ಒಂದು ಕೆಲಸವನ್ನು ಮಾಡಿದ್ದೆ. ನಾನು ಶಾಲೆಯಲ್ಲಿದ್ದಾಗ ಮಾತ್ರ ಬಹಳ ತುಂಟ, ಬಹಳ ಚೇಷ್ಟೆ ಮಾಡ್ತಾ ಇದ್ದೆ. ಬಹಳ ಅಂದರೆ ಶಿಕ್ಷಕರಿಗಂತೂ ಕೂಡ ಬಹಳ ಆಟವನ್ನು ಕೂಡ ಆಡಿಸ್ಬಿಟ್ಟಿದ್ದೇನೆ. ಆದರೆ ನನ್ನಲ್ಲೊಂದು ಗುಣ ಇತ್ತು, ಏನಪ್ಪ ಅಂದರೆ ಈಗಲೂ ಕೂಡ ನಮ್ಮ ಶಿಕ್ಷಕರಲ್ಲಿ ಒಂದು ಮನಸ್ಸಿಗೆ ನೋವು. ನಾನು ಎಷ್ಟೇ ಬೈದ್ರೂ ಕೂಡ, ನನಗೆ ಎಷ್ಟೇ ಹೊಡಿತಿದ್ರು ಕೂಡ ನಾನು ತಲೆ ಬಗ್ಸಿ ನಗಕ್ಕೆ ಶುರು ಮಾಡ್ತಾ ಇದ್ದೆ. ಎಂತಹ ಸೀರಿಯಸ್ ಆಗಿದ್ರು ಕೂಡ ಪರವಾಗಿಲ್ಲ, ಒಂದು ಕ್ಷಣ ನಕ್ಬಿಡ್ತಾ ಇದ್ದೆ. ನಾನು ಆ ಥರ ನಕ್ಕಿದ ತಕ್ಷಣ ಎದುರುಗಡೆ ಇರ್ತಕ್ಕಂಥ ಶಿಕ್ಷಕರು ಆಟೋಮೆಟಿಕ್ ಆಗಿ ಅವ್ರ ಕೋಪ ಎಲ್ಲ ಕಡಿಮೆ ಆಗೋಗೋದು. ಅವ್ರು ನನ್ನನ್ನು ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ, ದಂಡಿಸ್ಲಿಕ್ಕೂ ಬರ್ತಾ ಇರಲಿಲ್ಲ. ಸೀದಾ ನಮ್ಮ ಪ್ರಾಂಶುಪಾಲರ ಹತ್ರ ಕರ್ಕೊಂಡೋಗಿ ಬಿಟ್ಬಿಡೋರು. ನೋಡಿ ಇವ್ನು ಹಿಂಗೆ ಮಾಡ್ತಾನೆ, ಇವಾಗ ಏನು ಮಾಡೋದು? ಅದಾದಮೇಲೆ ಇಮಿಡಿಯೇಟ್ ಆಗಿ ಇನ್ನೇನು ಪಾಪ ಪ್ರಾಂಶುಪಾಲರು ಅವ್ರು ಏನು ಮಾಡ್ತಾರೆ, ಅವ್ರು ಬೈಕ್ ಶುರು ಮಾಡ್ತಾರೆ. ಅವ್ರು ಬೈಯಕ್ಕೆ ಇನ್ನೇನು ಶುರು ಮಾಡಬೇಕು, ನಾನು ಪ್ರಾರಂಭದ ಹಂತದಲ್ಲೇ ನಕ್ಬಿಡ್ತಾ ಇದ್ದೆ. ಅವರು ಎಲ್ಲಿ ಬೈತಾರೆ, ನಕ್ಕದ ಮೇಲೆ ಇನ್ನೆಲ್ಲಿ ಬೈತಾರೆ? ಒಂದೆರಡು ಬುದ್ಧಿವಾದವನ್ನು ಹೇಳಿ ಪಾಪ ಕಳಿಸ್ಕೊಡು. ನನ್ನ 10ನೇ ತರಗತಿ ಅಂತೂ ನಾನು ಸಾಕಷ್ಟು ನಮ್ಮ ಪ್ರಾಂಶುಪಾಲರ ರೂಮಲ್ಲೇ ಕಳೆದು ಬಿಟ್ಟಿದ್ದೇನೆ. ಯಾಕೆ ಅಂದರೆ ಮಾತೆತ್ತಿದ್ರೆ ಕ್ಲಾಸ್ ವರ್ಕ್ ಇನ್ಕಂಪ್ಲೀಟ್ ಇರೋದು, ಹೋಮ್ ವರ್ಕ್ ಮಾಡ್ತಾ ಇರಲಿಲ್ಲ, ಇದೆಲ್ಲ ಚೇಷ್ಟೆಗಳನ್ನು ಕೂಡ ಮಾಡಿದ್ದೇನೆ. ಮಾತೆತ್ತಿದ್ರೆ ಅವತ್ತಿನ ದಿವಸ ಕ್ಲಾಸ್ ಪ್ರಾರಂಭದಲ್ಲಿ ಶ್ರೀನಿವಾಸ್ ಮಾಡಿದ್ದೇನಪ್ಪ? ಮೇಡಮ್ ಮಾಡಿಲ್ಲ ಮೇಡಮ್. ಯಾಕಪ್ಪ ಮಾಡಿಲ್ಲ? ಇಲ್ಲ ಮೇಡಮ್ ಮಾಡಿಲ್ಲ ಮೇಡಮ್. ನಗ್ನಾಗ್ತಾ ಹೇಳ್ಬಿಡ್ತಾ ಇದ್ದೆ. ಸರಿ ಆಯ್ತಪ್ಪ, ನೀನು ಹೋಗಿ ಪ್ರಿನ್ಸಿಪಾಲ್ ರೂಮ್ಗೆ ಹೋಗು ಅಂತ ಹೇಳಿ ಅಲ್ಲೋದ್ಮೇಲೆ ಪ್ರಿನ್ಸಿಪಾಲ್ ರೂಮಲ್ಲಿ ಕೂತ್ಕೊಂಡು ನಾನು ಬರಿತಾ ಕೂತ್ಕೊಳ್ತಾ ಇದ್ದೆ. ಇದೆಲ್ಲವನ್ನೂ ಕೂಡ ಮಾಡಿದ್ದೀವಿ. ಇದೆಲ್ಲವೂ ಕೂಡ ಒಂದು ಆನಂದ ಅಂತ ಹೇಳಿ ಯಾರು ಕೂಡ ಆನಂದ ಅಂತೇಳಿ ಇದನ್ನು ಅಳವಡಿಸ್ಕೊಳ್ಬೇಡಿ. ತಾವು ಆದಷ್ಟು ಕ್ಲಾಸ್ ವರ್ಕು, ಹೋಮ್ ವರ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಒಳ್ಳೆ ವಿದ್ಯಾರ್ಥಿ ಅಂತಲೇ ಅನ್ನಿಸ್ಕೊಳ್ಳಿ. ಒಂದು ಸ್ವಲ್ಪ ಆಟಗಳಲ್ಲಿ ತುಂಟಾಟಗಳನ್ನು ಮಾಡಿ ಅಂತಲೇ ಹೇಳ್ತೀನಿ. ಮಾಡಿದ್ರೇ ನಾಳೆ ದಿವಸ ನಿಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನೀವೆಲ್ಲರೂ ಕೂಡ ಹೇಳಬಲ್ಲರು, ನಾನು ಇಂತೆಲ್ಲ ಆಟಪಾಠಗಳನ್ನು ಮಾಡಿದ್ದೇನಪ್ಪ, ಇಷ್ಟೆಲ್ಲ ತುಂಟಾಟಗಳನ್ನು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕಾದ್ರೂ ಕೂಡ ನಾವು ಚೇಷ್ಟೆಯನ್ನು ಮಾಡಬೇಕು. ಮಾಡಿ ಚೇಷ್ಟೆಯನ್ನು ಮಾಡಿ. ಆದರೆ ವಿಕೋಪಕ್ಕೆ ಹೋಗ್ತಕ್ಕಂಥ ಚೇಷ್ಟೆಗಳನ್ನು ಮಾಡಬೇಡಿ. ಸಂತೋಷವಾಗಿರ್ತಕ್ಕಂಥ, ಆರೋಗ್ಯಕರವಾಗಿರ್ತಕ್ಕಂಥ ಚೇಷ್ಟೆಗಳನ್ನು ಮಾಡಿ ಅಂತ ಹೇಳ್ತಾ ಮತ್ತೊಂದು ತಂತ್ರಸಾರ ಇದೆ, ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೋಗತ ಪ್ರಶ್ನಾತಂತ್ರಕ್ಕೆ ಬಂದ ಆದಮೇಲೆ ಎಲ್ಲವೂ ಕೂಡ ಒಂದು ಹೊಸತು, ಒಂದು ಹೊಸ ಜೀವನ. ನಿಜಕ್ಕೂ ಕೂಡ ಬಹಳ ಅದ್ಭುತವಾಗಿದೆ. ಆ ಒಂದು ಮನಸ್ಸಿಗೆ ನೋವು ಅನ್ನೋದೊಂದು ಬಿಟ್ಟರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ನನಗೆ ಬೇರೆ ಯಾವ ನೋವು ಕೂಡ ಇಲ್ಲ. ಇದನ್ನು ನಾನು ನೋವು ಅಂತ ಹೇಳೋದಿಲ್ಲ, ಆ ಒಂದು ವಿಚಾರವನ್ನು ನೋವು ಅಂತ ಹೇಳೋದಿಲ್ಲ. ಭಗವಂತ ನನ್ನ ಕೈಯಲ್ಲಿ ನಿನ್ನಿಂದ ದೇಶಕ್ಕೆ, ದೇಶದ ಜನತೆಗೆ, ರಾಜ್ಯದ ಜನತೆಗೆ ನಿನ್ನಿಂದ ಒಂದಷ್ಟು ಸೇವೆಗಳಾಗಬೇಕು ಎಂಬತಕ್ಕಂಥದ್ದು ನನ್ನ ಹಣೆಯಲ್ಲಿ ಬರೆದಿದ್ದು ಭಗವಂತ. ಆ ಒಂದು ವಿಚಾರಕ್ಕಾಗಲಿ ನಾನು ಇಷ್ಟು ಸಣ್ಣ ವಯಸ್ಸಿಗೆ ಸೇವೆಯ ಮುಖಾಂತರಕ್ಕೆ, ಆ ಒಂದು ಸೇವೆಯ ಹಾದಿಯಲ್ಲಿ ನಾನು ಕೂಡ ಬಂದುಬಿಟ್ಟೆ ನಮ್ಮ ತಂದೆಯವ್ರ ಜೊತೆ. ಇರಲಿ, ಅದಕ್ಕೆ ನನಗೆ ಯಾವುದೇ ರೀತಿ ಮನಸ್ಸಿಗೆ ನೋವಿಲ್ಲ. ಆದರೆ ಬಹಳ ಬೇಗ ಈ ಒಂದು ವಿದ್ಯಾರ್ಜನೆ, ಆ ಒಂದು ಎಲ್ಲ ಒಂದು ಘಟ್ಟವನ್ನು ಕೂಡ ನಾನು ಆದಷ್ಟು ಬೇಗ ಬಿಟ್ಟು ಬಂದ್ಬಿಟ್ಟೆ. ಅದರಲ್ಲಿ ಇನ್ನಷ್ಟು ಜೀವನವನ್ನು ನಾನು ಮುಂದುವರಿಸ್ಬೋದಾಗಿತ್ತು. ಆದರೆ ಈಗ ನಾನು ಮಾಡ್ತಾ ಇರ್ತಕ್ಕಂಥ ಒಂದೊಂದು ಕ್ಷಣನೂ ಕೂಡ, ನಾನು ಕಳೀತಾ ಇರ್ತಕ್ಕಂಥ ಒಂದು ಕ್ಷಣ, ನಾನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ
ನನಗೆ ಆತ್ಮಸಾಕ್ಷಿಯಲ್ಲಿ ನನ್ನ ಮನಸ್ಸನ್ನು ಮುಟ್ಕೊಂಡು ಹೇಳ್ತೀನಿ, ನನಗೆ ಬಹಳ ಸಂತೋಷ ಇದೆ. ನನ್ನ ವಿದ್ಯಾರ್ಜನೆ, ನನ್ನ ಜ್ಞಾನಾರ್ಜನೆ, ನನ್ನ ವಿದ್ಯಾಭ್ಯಾಸ ಪ್ರಸ್ತುತಕ್ಕೆ ಸ್ಟಾಪ್ ಆಗಿರ್ಬೋದು, ಆದರೆ ಇಲ್ಲಿ ನನಗೆ ಸಿಗ್ತಾ ಇರ್ತಕ್ಕಂಥ ಜ್ಞಾನದ ಮುಂದೆ ಅದು ಸಣ್ಣದೆ. ಯಾಕೆ ಅಂದರೆ ಈ ಜ್ಞಾನದಿಂದ ನಾನು ಅದೆಲ್ಲವನ್ನೂ ಕೂಡ ನನಗೆ ಗೊತ್ತಿಲ್ಲದೆ, ನನಗೆ ಅರಿವಿಲ್ದೇನೆ ನಾನು ಅದೆಲ್ಲವನ್ನೂ ಕೂಡ ತಲೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಜೀವನದ ಪಾಠವನ್ನು ಕಲಿತಾ ಬರ್ತಾ ಇದ್ದೇನೆ. ಒಬ್ಬೊಬ್ಬರ ವ್ಯಕ್ತಿಯಲ್ಲಿರ್ತಕ್ಕಂಥ ನೋವು ಹೀಗೆ, ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ನಲಿವು ಹೀಗೆ, ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಷ್ಟಗಳು ಹೀಗೆ. ಯಾವ ವ್ಯಕ್ತಿಯೂ ಕೂಡ ನೆಮ್ಮದಿಯಾಗಿದ್ದಾನೆ ಎಂಬತಕ್ಕಂಥ ಮಾತೇ ಇಲ್ಲ. ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ಒಂದಲ್ಲ ಒಂದು ರೀತಿ ನೋವುಗಳಿದ್ದಾನೆ ಇರ್ತವೆ. ಯಾವೆಲ್ಲ ರೀತಿ ನೋವುಗಳು ಎದುರಾಗ್ತವೆ ಒಬ್ಬ ಮನುಷ್ಯನಿಗೆ ಎಂಬತಕ್ಕಂಥ ಆ ಒಂದು ಪಾಠವನ್ನು, ನಿಜ ಜೀವನದ ಪಾಠವನ್ನು ನಾನು ಈ ಕ್ಷಣ ಈಗಲಿಂದನೇ ನಾನು ಎಲ್ಲವನ್ನೂ ಕೂಡ ನಾನು ಅನುಭವಿಸ್ತಾನೂ ಬರ್ತಾ ಇದ್ದೇನೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾನೂ ಬರ್ತಾ ಇದ್ದೇನೆ. ಅಷ್ಟಿಲ್ಲ ಅಂದರೆ ಇಷ್ಟು ಸಣ್ಣ ವಯಸ್ಸಿಗೆ ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಸಿದ್ಧಿ ಮಾಡಲಿಕ್ಕೆ, ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅಸಾಧ್ಯದ ಮಾತು. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ, ತಮ್ಮೆಲ್ಲರ ಆಶೀರ್ವಾದದಿಂದ, ನನ್ನ ತಂದೆ ತಾಯಿಯ ಆಶೀರ್ವಾದದಿಂದ, ಅಜ್ಜಿ ತಾತರವರ ಆಶೀರ್ವಾದದಿಂದ, ನನ್ನ ಮನೆ ದೇವರ ಸಂಪೂರ್ಣ ಕೃಪಾಶೀರ್ವಾದದಿಂದ ಇದೆಲ್ಲವನ್ನೂ ಕೂಡ ಮಾಡಲಿಕ್ಕೆ ದಾರಿಯಾಗಿದೆ. ನನ್ನ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲವನ್ನು ಕೂಡ ಪಕ್ಕಕ್ಕಿಡೋಣ. ನನ್ನನ್ನು ನಾನು ಹೊಗಳ್ತಕ್ಕಂಥದ್ದು ದೊಡ್ಡತನ ಅಲ್ಲ, ನಾನು ಹೊಗಳಿಕೊಳ್ಳಬಾರ್ದು. 4-6 ಜನ ನಾನು ಹೊಗಳಬೇಕಷ್ಟೇ. ನಾನು ಯಾರ ಕೈಲೂ ಕೂಡ ನಾನು ಹೊಗಳಿಸ್ಕೊಳ್ಳೋಕ್ಕೂ ನನಗೆ ಇಷ್ಟಪಡೋದಿಲ್ಲ. ಯಾಕೆಂದರೆ ನಾನು ನಿಮ್ಮೆಲ್ಲರ ಸೇವಕ ಅಷ್ಟೇ. ನನ್ನನ್ನು ಹೊಗಳಬೇಡಿ ದಯವಿಟ್ಟು ಯಾರನ್ನು. ಈ ಒಂದು ವಿಚಾರವನ್ನು ಹೇಳ್ತಾ ಇನ್ನು ವಿದ್ಯಾರ್ಥಿಗಳ ವಿಚಾರವಾಗಿ ಒಂದು ಆಯುರ್ವೇದದ ಔಷಧಿ ಅಂತಲೂ ಹೇಳಿದೆ ನೋಡಿ. ಬ್ರಾಹ್ಮಿ ಪುಡಿ ಕಹಿ, ರೋಸ್ಮೆರಿನೂ ಕಹಿ. ಏನು ಗುರುಗಳೇ ಬರೀ ಕಹಿ ಕೊಡಿಸ್ತಾ ಇದ್ರಲ್ಲ ನೀವು ನಮಗೆ, ಅದಕ್ಕೋಸ್ಕರ ತಾನೇ ಜೇನುತುಪ್ಪವನ್ನು ಸ್ವಲ್ಪ ಮಿಶ್ರಣವನ್ನು ಮಾಡಿದ್ದು. ಜೇನುತುಪ್ಪ ಇಲ್ಲಿ ತಾವು ಅಂದ್ಕೊಡ್ರಿ ಸಿಹಿಗೆ ಮಾತ್ರ ಜೇನುತುಪ್ಪ ಅಂತ, ಆದರೆ ಸಿಹಿಗೆ ಅಷ್ಟೇ ಜೇನುತುಪ್ಪ ಅಲ್ಲ, ನಿಮ್ಮ ಬುದ್ಧಿಯನ್ನ ಆದಷ್ಟು ಬೇಗ ಚುರುಕು ಮಾಡಲಿಕ್ಕೆ ವ್ಯವಸ್ಥೆ ಮಾಡುತ್ತೆ ಜೇನುತುಪ್ಪ. ನಿಮ್ಮೆಲ್ರಿಗೂ ಗೊತ್ತಾ, ಚಾಕ್ಲೇಟನ್ನು ನಾವೆಲ್ಲರೂ ಕೂಡ ಏನಕ್ಕೆ ತಿಂತಾ ಇದ್ದೇವೆ? ಆ ಕ್ಷಣ ನೋಡಿ, ಇಲ್ಲಿ 2 ಥರ ಚಾಕ್ಲೇಟ್ ತಿನ್ನೋರಿದ್ದಾರೆ. 2 ಥರ ಚಾಕ್ಲೇಟ್ ತಿನ್ನೋರಿದ್ದಾರೆ. ಒಂದು ವರ್ಗದಲ್ಲಿರ್ತಕ್ಕಂಥವ್ರು ಚಾಕ್ಲೇಟ್ ತಿನ್ನೋರು ಹೇಗೆ ತಿಂತಾರೆ? ಆಸೆಗೆ ತಿಂತಾರೆ. ಇನ್ನೊಂದು ವರ್ಗದಲ್ಲಿರ್ತಕ್ಕಂಥವ್ರು ಇರ್ತಾರೆ, ಈ ದೊಡ್ಡ ದೊಡ್ಡ ಚಾಕ್ಲೇಟ್ಗಳು ತಗೊಂಡು 10 ಜನ ನನ್ನನ್ನು ನೋಡಬೇಕು ಅಂತ ಕೈ ಮೈ ಬಾಯೆಲ್ಲ ಬಳ್ಕೊಂಡು ನಾನು ಚಾಕ್ಲೇಟ್ ತಿಂತೀನಿ ಅಂತ ತೋರಿಸ್ಕೊಳ್ಳಿಕ್ಕಾದ್ರೂ ಚಾಕ್ಲೇಟ್ ತಿಂತಾರೆ. ಅವರಿಗೆ ಅವರವರ ಮನಸ್ಥಿತಿಗೆ ಬಿಟ್ಟಿದ್ದದು. ಇನ್ನು ಈ ಚಾಕ್ಲೇಟ್ ತಿನ್ನೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಅದರಲ್ಲೂ 2 ಥರ ಇದೆ. ಒಳ್ಳೆಯದೂ ಉಂಟು, ಕೆಟ್ಟದ್ದು ಉಂಟು. ಜಾಸ್ತಿ ಚಾಕ್ಲೇಟ್ ತಿಂದ್ರೆ ಏನಾಗುತ್ತೆ? ನಾಳೆ ದಿವಸ ಚಾಕ್ಲೇಟ್ ತಿನ್ನಕ್ಕೆ ಅಲ್ಲಿರಲ್ಲ, ಹಲ್ಲು ಉಳ್ಕಲ್ಲಾಗತ್ತೆ, ಹಲ್ಲು ನೋವು ಶುರು ಆಗುತ್ತೆ. ಶ್ರೀನಿವಾಸ್ ಗುರುಜಿ ಹೇಳಿದ್ರು ನಾವು ತಿಂದ್ವಿ ಹಲ್ಲು ಹೋಯ್ತು ನಮ್ಮ ಮಕ್ಕಳಿಗೆ. ದಯವಿಟ್ಟು ಯಾರು ಅಂತ ತಪ್ಪು ಕೆಲಸ ಮಾಡಿ ನನ್ನ ಮೇಲೆ ಆಪಾದನೆ ಹೊರಿಸಬೇಡಿ. ಚಾಕ್ಲೇಟ್ನ ತಿನ್ನೋದ್ರಿಂದ ಹೊಸತನ್ನ ನಾವು ಗ್ರಹಿಸಲಿಕ್ಕೆ ನಮ್ಮ ಬುದ್ಧಿಶಕ್ತಿ ನಮಗೆ ಹೆಲ್ಪ್ ಮಾಡುತ್ತೆ. ನಮ್ಮ ಬ್ರೇನ್ ತುಂಬ ಚುರುಕಾಗತ್ತೆ. ನಾವು ಚಾಕ್ಲೇಟ್ ತಿಂದಾಗೆಲ್ಲವನ್ನು ಕೂಡ ಹೊಸತು ನಾನೇನೋ ಕಲಿಬೇಕು ಎಂಬತಕ್ಕಂಥದ್ದು ನಮ್ಮ ಮನಸ್ಥಿತಿಗೆ ಬರುತ್ತೆ. ಇದನ್ನು ತಾವು ಪರೀಕ್ಷೆ ಮಾಡಿ ಹಂಗಾಗುತ್ತಾ ಅಂತ ನಾವು ಚಾಕ್ಲೇಟ್ ತಿಂದು ನೋಡಿದಾಗ ಅದಾಗೋದಿಲ್ಲ. ನೀವು ಸಾಧಾರಣವಾಗಿ ಚಾಕ್ಲೇಟ್ ತಿಂತ ಏನಾದರೂ ನೀವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿ, ಅದರ ಬಗ್ಗೆ ಇನ್ನಷ್ಟು ಅಧ್ಯಯನವನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸು ಆಟೋಮೆಟಿಕ್ ಆಗಿ ಪರಿವರ್ತನೆ ಆಗುತ್ತೆ. ಇದು ಚಾಕ್ಲೇಟ್ ತಿನ್ನೋದ್ರಿಂದ ಇರತಕ್ಕಂಥ ಒಂದು ಗುಪ್ತ ರಹಸ್ಯ ಅಷ್ಟೆ. ಹಂಗಂತ ಹೇಳಿ ಯಾರನ್ನು ಕೂಡ ಸಿಕ್ಕಿದಂಗೆ ಚಾಕ್ಲೇಟ್ ತಿನ್ಬೇಡ್ರಪ್ಪ, ಆಮೇಲೆ ನನ್ನ ತಲೆಗೆ ತೊಗೊಂಬರ್ಬೇಡಿ ಯಾರೂ, ಸ್ವಲ್ಪ ತಿನ್ನಿ ಹೇಳಿದೆ ಅಂತ ಅಷ್ಟೇ. ಅದಕ್ಕೋಸ್ಕರ ಸಿಹಿ ಎಂಬತಕ್ಕಂಥದ್ದು ನಮ್ಮ ಬ್ರೈನನ್ನು ತುಂಬ ಬೇಗ ಚುರುಕು ಮಾಡುತ್ತೆ. ಆ ಒಂದು ವಿಚಾರಕ್ಕೆ ಮಾತ್ರ ಇಲ್ಲಿ ನಾನು ಸಿಹಿಯ ಪದಾರ್ಥವನ್ನು ಆ್ಯಡ್ ಮಾಡಿದೆ. ನಿಮ್ಮ ಬ್ರೈನ್ ಚುರುಕು ಆಗ್ತಾ ಇದ್ದಂಗೆ, ನಿಮ್ಮ ಬ್ರೈನಲ್ಲಿ ಆಟೋಮೆಟಿಕ್ ಆಗಿ ಆ ಬುದ್ಧಿಶಕ್ತಿ ಜಾಸ್ತಿ ಆಗ್ತಾ ಇದ್ದಂಗೆ ಓದಬೇಕಾದ್ರೂ ಕೂಡ ನಿಮ್ಮ ಗಮನವಿರುತ್ತೆ, ಆಸಕ್ತಿ ಇರುತ್ತೆ. ಇಲ್ಲಪ್ಪ ನಾನು ಓದ್ತಾ ಇರೋದನ್ನೂ ಕೂಡ ನಾನು ಒಂದು ಸಂತೋಷವಾಗಿ ನಾನು ಓದ್ತಾ ಇದ್ದೀನಲ್ಲ ಎಂಬತಕ್ಕಂಥ ಮನಸ್ಥಿತಿ ನಿಮಗೆ ಬರಬೇಕಂದ್ರೆ ಜೇನುತುಪ್ಪ ಸಹಾಯ ಮಾಡುತ್ತೆ. ಆ ಒಂದು ವಿಚಾರಕ್ಕೆ ಜೇನುತುಪ್ಪವನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ, ಅಂದರೆ ಜೇನುತುಪ್ಪವನ್ನು ಈ ಒಂದು ಔಷಧದಲ್ಲಿ ನಾನು ಸೇರಿಸಿದ್ದೇನೆ. ಇದೊಂದು ಕಡೆ ಆಯಿತು. ಇನ್ನು ಬಹಳ ವಿಶೇಷವಾಗಿ ಆ ರೋಸ್ಮೆರಿ ತೋರಿಸ್ತೀನಿ ಅಂತ ಹೇಳಿದ್ದೆ, ತೋರಿಸ್ತೀನಿ ನಿಮ್ಮೆಲ್ರಿಗೂ. ಇದೇ ರೀತಿ ಕಾಯ್ತಾ ಇರಿ. ಬ್ರೇಕ್ ಬಂದಿಲ್ಲ, ಈಗ ಅನುಷ್ಠಾನವನ್ನು ಹೇಳ್ಕೊಡ್ತೀನಿ. ಅನುಷ್ಠಾನ ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ನಿಮ್ಮೆಲ್ರಿಗೂ ಕೂಡ ಉತ್ತರೇಣಿ ಕಡ್ಡಿ ತೋರಿಸಿದ್ದೀನ ಈಗಾಗಲೇ. ಸಾಕಷ್ಟು ಜನಕ್ಕೆ ತೋರಿಸಿದ್ದೀನಲ್ಲಪ್ಪ ಉತ್ತರೇಣಿ ಕಡ್ಡಿ ಹೇಗಿರುತ್ತೆ ಅನ್ನೋದನ್ನು ತೋರಿಸಿದ್ದೇನೆ. ನಾನು ಒಣಗಿರೋ ಕಡ್ಡಿನ ಹಿಡ್ಕೊಂಡ್ಬಂದಿದ್ದೇನೆ, ಕ್ಷಮಿಸಿ. ಒಣಗಿರೋ ಕಡ್ಡಿಯಿಂದನೂ ಕೆಲಸ ಆಗತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಹಸಿ ಕಡ್ಡಿ ಇರತಕ್ಕಂಥದ್ದು ಬಹಳ ಉತ್ತಮ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ,
ಹಸಿ ಉತ್ರೇಣಿ ಕಡ್ಡಿ ಎಲ್ಲ ಕಡೆನೂ ಕೂಡ ಸಿಗತ್ತೆ. ಹಸಿ ಉತ್ರೇಣಿ ಕಡ್ಡಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ನಾನು ಹೇಳ್ತಾ ಇದ್ದೇನೆ, ಉತ್ರೇಣಿ ಕಡ್ಡಿಯನ್ನು ನಿಮ್ಮ ಅನುಗುಣಕ್ಕೆ, ಅಂದರೆ ನಿಮ್ಮ ಆ ಒಂದು ನಿಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು, ಸಮಯವನ್ನು ನೋಡಿಕೊಂಡು ತಾವು ಸಿದ್ಧಪಡಿಸ್ಕೊಳ್ಬೇಕು. 3 ಇಂಚು ಅಥವಾ 6 ಇಂಚು ನೋಡಿ, 3 ಇಂಚು ಅಥವಾ 6 ಇಂಚು, ಇಷ್ಟು ದೊಡ್ಡ ಕಡ್ಡಿ ಆದರೂ ಕೂಡ ಪರವಾಗಿಲ್ಲ, ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಇಷ್ಟು ದೊಡ್ಡ ಕಡ್ಡಿ ಆದ್ರೂ ಕೂಡ ಪರವಾಗಿಲ್ಲ, ನಿಧಾನಕ್ಕೆ ಚೂರ್ ಚೂರೇ ಅಗಿತಾ ಇದ್ರೂ ಕೂಡ ತೊಂದರೆ ಇಲ್ಲ. ಅಗಿಯೋದು ಅಂದಿದ ತಕ್ಷಣ ತಲೆ ಕೆಡಿಸ್ಕೊಂಬಿಡಿ, ಇದರಿಂದ ವಿಷಮಂತೂ ಇಲ್ಲ. ಬಹಳ ಅದ್ಭುತಕರವಾಗಿರ್ತಕ್ಕಂಥ ಮೆಡಿಸನ್ ಇದೆ, ನಾನು ಹೇಳ್ತೀನಿ, ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಇನ್ನು ದೊಡ್ಡ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿಗೆ 6 ಇಂಚು ಓಕೆ, ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿಗೆ 3 ಇಂಚು ಬಹಳ ಉತ್ತಮ, ಸಾಕು, ಇಷ್ಟಿದ್ರೆ ಸಾಕು. ಇದನ್ನು ಕೂಡ ಜಾಸ್ತಿ ಸೇವಿಸ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ, ಸ್ವಲ್ಪ ಸೇವನೆ ಮಾಡ್ತಕ್ಕಂಥದ್ದು ಸಾಕು. ಆ ಸಮಯಕ್ಕೆ ಇಷ್ಟು ತಾವು ತೆಗೆದುಕೊಂಡ್ರು ಸಾಕು. ಇದನ್ನು ಹೇಗೆ ತೆಗೆದುಕೊಳ್ಳೋದು ಅಂತಲೂ ನಾನು ಹೇಳ್ತೀನಿ. ಏಕಾಏಕಿ ನಾನು ಮುರಿದು ತೋರಿಸಿದೆ ಅಂದ ತಕ್ಷಣ ತಾವು ಹೋಗಿ ಗಿಡದ ಬುಡಕ್ಕೆ ಕೈ ಹಾಕಿ ಬೇರೆ ಸಮೇತ ಕಿತ್ಕೊಂಡ್ಬಂದು ನಿಮ್ಮ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ದಯವಿಟ್ಟು ಕಾರ್ಯಸಿದ್ಧಿ ಆಗೋದೇ ಇಲ್ಲ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ, ಸೂರ್ಯ ಉದಯ ಆಗೋದಕ್ಕಿನ್ನ ಮುಂಚೆ ತಾವು ಆ ಒಂದು ಉತ್ರೇಣಿ ಗಿಡದ ಬುಡದಲ್ಲಿ ಬೇರಿಗೆ ಅರಿಶಿನ ಕುಂಕುಮವನ್ನು ಇಟ್ಟು, ಗಿಡಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು, ಪೂಜೆ ಪುರಸ್ಕಾರಗಳೆಲ್ಲವನ್ನೂ ಕೂಡ ಮಾಡಿ, ಹಾಲು ಮತ್ತು ಜೇನುತುಪ್ಪವನ್ನು ನೈವೇದ್ಯಕ್ಕಿಟ್ಟು, ಅಲ್ಲಿಟ್ಟಿರ್ತಕ್ಕಂಥ ನೈವೇದ್ಯದ ಪದಾರ್ಥವನ್ನು ತಾವೇ ಸೇವನೆಯನ್ನು ಮಾಡಿ, ಅದನ್ನ ಬುಡದಿಂದ ಕಿತ್ಕೊಂಡು ಬರಬೇಕು. ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ಬುಡದಿಂದ ಕಿತ್ಕೊಂಡ್ಬಿಡ್ಬೇಕು, ಭೂಮಿಯಿಂದ ಅದಕ್ಕೆ ಬಂದ್ಬಿಡ್ಬೇಕು. ಬಂದಾದ ನಂತರ ದಯವಿಟ್ಟು ಎಲ್ಲೂ ಕೂಡ ಮಾರ್ಗ ಮಧ್ಯದಲ್ಲೂ ಕೂಡ ಭೂಮಿಯನ್ನು ತಾಗಿಸ್ತಕ್ಕಂಥದ್ದು ಬೇಡ, ನೆಲದ ಮೇಲೆ ಇಡ್ಲಿಕ್ಕೆ ಹೋಗಬೇಡಿ. ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ಮಾತ್ರ ನೆಲದ ಮೇಲೆ ಇಡ್ತಕ್ಕಂಥದ್ದು ಬಹಳ ಉತ್ತಮ. ತಾವು ಕಟ್ ಮಾಡಬೇಕಾದ್ರೂ ಕೂಡ ನೀವು ಇದಕ್ಕೆ ಈ ಒಂದು ಅನುಷ್ಠಾನವನ್ನು ಮಾಡಬೇಕಾದ್ರೆ ಕಬ್ಬಣವನ್ನು ತಾಗಿಸ್ಬೋದು, ಅದರಲ್ಲೇನು ಸಮಸ್ಯೆ ಇಲ್ಲ. ಕತ್ರಿಯಲ್ಲಿ ಒಂದು ಚೂರೇ ಕಟ್ ಮಾಡ್ಕೊಳ್ಳಿ, 3 ಇಂಚು ಇಲ್ಲಾಂದ್ರೆ 6 ಇಂಚು ಪೀಸನ್ನು ಕಟ್ ಮಾಡ್ಕೊಳ್ಳಿ. ಇನ್ನು ಅದರ ಮೇಲಿರ್ತಕ್ಕಂಥ ಆ ಒಂದು ಅನುಷ್ಠಾನ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಬ್ರೇಕ್ ಬಂತು, ಕಾಯ್ತಾ ಇರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಹಿಂದಿನ ಭಾಗದಲ್ಲಿ ಹೇಳ್ತಾ ಇದ್ದೆ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಒಂದು ಉತ್ರೇಣಿ ಗಿಡದ ಆ ಒಂದು ಬುಡಕ್ಕೆ ಪೂಜೆಯನ್ನು ಮಾಡಿ, ಗಿಡಕ್ಕೆ ಪೂಜೆಯನ್ನು ಮಾಡಿ, ಗಿಡವನ್ನು ಕಿತ್ಕೊಂಡು ಬರ್ತಕ್ಕಂಥದ್ದು. ಬರಬೇಕಾದ್ರೆ ಒಂದು ಸಂಕಲ್ಪವನ್ನು ಮಾಡಿ, ವಿದ್ಯಾರ್ಥಿಗಳು ತಾವು ಈ ಕೆಲಸವನ್ನು ಮಾಡಬೇಕು, ತಂದೆ ತಾಯಿ ಎಲ್ಲ ತಾವೇ ಸ್ವತಃ ನಿಮ್ಮ ಕೈಯಾರೆ ಈ ಒಂದು ಕೆಲಸವನ್ನು ಮಾಡಬೇಕು. ಸಂಕಲ್ಪವನ್ನು ಮಾಡಿ, ನನ್ನ ಜ್ಞಾನಾರ್ಜನೆಗಾಗಿ, ನನ್ನ ವಿದ್ಯಾಬುದ್ಧಿಗಾಗಿ, ನನ್ನ ವಿದ್ಯಾರ್ಜನೆಗಾಗಿ ನಿನ್ನ ಸಹಾಯವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಅಂತ ಮಾತನ್ನು ಹೇಳ್ತಾ ಒಂದು ಸಂಕಲ್ಪವನ್ನು ಮಾಡಿ ಆ ಗಿಡವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು. ಈಗಾಗಲೇ ನಾನು ಹೇಳಿದೆ, 3 ಇಂಚು ಅಥವಾ 6 ಇಂಚು ಕಡ್ಡಿಯನ್ನು ಕಟ್ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಮಕ್ಕಳಿಗಾದರೆ 3 ಇಂಚು ಕಟ್ ಮಾಡಿ ಇಟ್ಕೊಳ್ಳಿ, ದೊಡ್ಡವರು ಇರ್ತಕ್ಕಂಥವ್ರು 6 ಇಂಚನ್ನು ಕಟ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಇದಾದ ನಂತರ ತಾವು ಪೂಜೆಯ ಸಮಯದಲ್ಲಿ ಮಾತ್ರ ಅದನ್ನ ಕೆಳಗಿಡಬೇಕು, ಅಲ್ಲಿಯವರೆಗೂ ಕೂಡ ಭೂಮಿಯನ್ನು ತಾಗಿಸಬಾರ್ದು ಎಂಬತಕ್ಕಂಥ ಮಾತನ್ನ ಹೇಳಿದ್ದೆ. ಕೆಳಗಿಡಬೇಕು ಅಂತಂದ್ರೆ ಏಕಾಏಕಿ ನೆಲದ ಮೇಲೆ ಇಡತಕ್ಕಂಥದ್ದಲ್ಲ, ಒಂದು ತಟ್ಟೆಯ ಮೇಲೆ ಇಡತಕ್ಕಂಥದ್ದು ಅದನ್ನ. ಇನ್ನ ಪೂಜೆಯನ್ನ ಮಾಡಬೇಕಾದರೆ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಶ್ವೇತ ವರ್ಣದಲ್ಲಿರ್ತಕ್ಕಂಥ ಪುಷ್ಪದಿಂದ ಭಗವಂತನಿಗೆ ಪೂಜೆಯನ್ನ ಮಾಡತಕ್ಕಂಥದ್ದು ಬಹಳ ಉತ್ತಮ. ಶ್ವೇತ ವರ್ಣದಲ್ಲಿರ್ತಕ್ಕಂಥ ಪುಷ್ಪ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಶ್ವೇತ ವರ್ಣದಲ್ಲಿರ್ತಕ್ಕಂಥ ಪುಷ್ಪ ತಾವು ಗಮನಿಸ್ತಾ ಇದ್ದೀರಿ, ಈ ರೀತಿಯಾಗಿರ್ತಕ್ಕಂಥದ್ದು. ನಾನು ಶ್ವೇತವರ್ಣದಲ್ಲಿರ್ತಕ್ಕಂಥ ಶಾಮಂತಿಗೆ ಪುಷ್ಪವನ್ನು ತೋರಿಸ್ತಾ ಇದ್ದೇನೆ. ತಾವು ಶ್ವೇತವರ್ಣದಲ್ಲಿರ್ತಕ್ಕಂಥ ದಾಸವಾಳವನ್ನಾದರೂ ಉಪಯೋಗಿಸ್ಕೊಳ್ಬೋದು, ಮಲ್ಲಿಗೆಯನ್ನಾದರೂ ಉಪಯೋಗಿಸ್ಕೊಳ್ಬೋದು, ಯಾವುದಾದ್ರೂ ಕೂಡ ಉಪಯೋಗಿಸ್ಕೊಳ್ಬೋದು. ಒಟ್ಟಿನಲ್ಲಿ ಶ್ವೇತವರ್ಣ ಬಹಳ ಮುಖ್ಯ. ಶ್ವೇತವರ್ಣದಲ್ಲಿರ್ತಕ್ಕಂಥ ಪುಷ್ಪದಿಂದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳು ತಾವೂ ಕೂಡ ಬೆಳಗ್ಗೆ ಓದತಕ್ಕಂಥ ಸಮಯದಲ್ಲಿ ತಾವು ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಯೆಲ್ಲೋ ಕಲರ್ ಇರ್ತಕ್ಕಂಥ ಒಂದು ವಸ್ತ್ರವನ್ನು ಧರಿಸ್ತಕ್ಕಂಥದ್ದು. ಯಾಕೆಂದ್ರೆ ಯೆಲ್ಲೋ ಹಳದಿ ವರ್ಣ ಬಂದ್ಬಿಟ್ಟು ಗುರುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಶ್ವೇತವರ್ಣ ಮನಸ್ಕಾರಕ, ಚಂದ್ರ ಮನಸ್ಕಾರಕ. ಯಾಕೆಂದ್ರೆ ಇವತ್ತಿನ ದಿವಸ ನಾವು ಈ ಒಂದು ಅನುಷ್ಠಾನವನ್ನ ಮಾಡ್ತಾ ಇದ್ದೀವಿ, ನಮ್ಮ ಜ್ಞಾನಾರ್ಜನೆ, ನಾವು ವಿದ್ಯಾಭ್ಯಾಸದಲ್ಲಿ ನಾವು ಆಸಕ್ತಿಯನ್ನ ತೋರಿಸ್ಲಿಕ್ಕಾಗ್ತಾ ಇಲ್ಲ. ಆ ಒಂದು ಆಸಕ್ತಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸ್ಥಿರತೆಯನ್ನ ಆದಷ್ಟು ಗಟ್ಟಿಪಡಿಸ್ಬೇಕು. ಸ್ಥಿರ ಮನಸ್ಥಿತಿ ಇರಬೇಕು. ಓದಬೇಕಾದ್ರೆ ನಿಮ್ಮ ಮನಸ್ಸಿರಬೇಕು. ಮನಸ್ಸಿದ್ರೆ ಮಾತ್ರ, ಮನಸ್ಸಿದ್ದಲ್ಲಿ ಮಾರ್ಗ. ಆ ಒಂದು ಮನಸ್ಸನ್ನ ಬದಲಾಯಿಸ್ತಕ್ಕಂಥವನು ಚಂದ್ರ, ಶ್ವೇತವರ್ಣದಲ್ಲಿರತಕ್ಕಂಥ ಈ ಒಂದು ವರ್ಣದಲ್ಲಿರತಕ್ಕಂಥ ಪುಷ್ಪದಿಂದ ಭಗವಂತನಿಗೆ ಪೂಜೆಯನ್ನ ಮಾಡ್ತಕ್ಕಂಥದ್ದು. ತಾವು ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನ ಧರಿಸ್ತಕ್ಕಂಥದ್ದು. ಇದೆಲ್ಲವೂ ಆದ ನಂತರ ಹಳದಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತೀರಿ. ಉತ್ತರಾಭಿಮುಖವಾಗಿ ಕೂತ್ಕೊಂಡು ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡ್ತೀರಿ. ಇನ್ನ ಇದಾದ ನಂತರ ಐಂ ಶ್ರೀಂ ಐಂ ಶ್ರೀಂ ಐಂ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ
48 ಬಾರಿ ಪಠನೆ ಮಾಡಬೇಕು. ಐಂ ಶ್ರೀಂ ಈ 2 ಬೀಜಾಕ್ಷರಿ ಮಂತ್ರವನ್ನ 48 ಬಾರಿ ಪಠನೆ ಮಾಡಿ. ಪಠನೆ ಮಾಡಿದ್ದಾದ ನಂತರ ಈ ಒಂದು ಉತ್ರೇಣಿ ಕಡ್ಡಿ, ಹಸಿ ಉತ್ರೇಣಿ ಕಡ್ಡಿ ಏನಿದೆ, ಆ ಒಂದು ಉತ್ರೇಣಿ ಕಡ್ಡಿಯನ್ನ ನಿಮ್ಮ ಬಾಯಲ್ಲಿ ಹಾಕೊಂಡು ಅಗಿಬೇಕು. ಚೆನ್ನಾಗಿ ಅಗಿರಿ. ಅಂದ್ರೆ ಆ ನಾರಿನ ಅಂಶ ನಿಮ್ಮ ದೇಹಕ್ಕೆ ಹೋಗ್ಬಾರ್ದು. ಆ ಒಂದು ಕಡ್ಡಿಯಲ್ಲಿ ಇರ್ತಕ್ಕಂಥ ರಸ ಮಾತ್ರ ನಿಮ್ಮ ದೇಹಕ್ಕೆ ಹೋಗ್ಬೇಕು. ಇದು ಒಣಗಿರ್ತಕ್ಕಂಥ ಕಡ್ಡಿ. ಇದು ನಾನು ನಿಮ್ಗೆ ತೋರಿಸ್ಲಿಕ್ಕೆ ತಗೊಂಡು ಬಂದಿದ್ದೀನಿ ಅಷ್ಟೇ, ಉತ್ರೇಣಿ ಹೇಗಿರುತ್ತೆ ಅಂತ. ಉತ್ರೇಣಿ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ನೋಡಿ, ಇದರಲ್ಲಿ ಈ ತರ ಇರುತ್ತೆ, ಮುಳ್ಳಿರುತ್ತೆ ಮೇಲೆಗಡೆ, ತಾವು ಗಮನಿಸ್ತಾ ಇದ್ದೀರಾ, ಮುಳ್ಳು ತರ ಈ ತರ ಇರುತ್ತೆ. ಈ ಒಂದು ಉತ್ರೇಣಿ ಕಡ್ಡಿಯನ್ನು ಚೆನ್ನಾಗಿ ಅಗೆದು ರಸವನ್ನ ತೆಗೆದುಕೊಂಡು, ಅದಾದ ಮೇಲೆ ಸಾಧಾರಣವಾಗಿ ನಾನು ಈಗಾಗಲೇ ಹೇಳಿದಾಗೆ ಈ ಒಂದು ಔಷಧಿ ಬ್ರಾಹ್ಮಿ ಪುಡಿ ಹಾಲನ್ನ ಕಲಿಸ್ಕೊಂಡು ಮತ್ತು ರೋಸ್ಮೆರಿ ಅಂತ ಹೇಳ್ತಾ ಇದ್ದೆ ನೋಡಿ, ನಿಮ್ಮೆಲ್ಲರಿಗೋಸ್ಕರ ರೋಸ್ಮೆರಿಯ ಚಿತ್ರಣವನ್ನ ತೆಗೆದುಕೊಂಡು ಬಂದಿದ್ದೇನೆ. ರೋಸ್ಮೆರಿಯ ಚಿತ್ರಣ ಗಮನಿಸ್ತಾ ಇದ್ದೀರಾ ನೋಡಿ, ಈ ರೀತಿಯಾಗಿರುತ್ತೆ ರೋಸ್ಮೆರಿ ನೋಡಿ, ಸಂಪೂರ್ಣವಾಗಿ ಒಣಗಿರುತ್ತೆ. ನೋಡ್ಲಿಕ್ಕೆ ಇವಾಗ ನಿಮ್ಗೆ ನೋಡ್ಲಿಕ್ಕೆ ಸಾಧಾರಣವಾಗಿ ಹೇಗೆ ಕಾಣಿಸ್ತಾ ಇದೆ ಹೇಳಿ, ಒಂಥರ ಸೋಂಪು ತರ ಇಲ್ವಾ ಇದು? ಇದೊಂದು ಸ್ವಲ್ಪ ನೋಡ್ಲಿಕ್ಕೆ ದೊಡ್ಡದಾಗಿದೆ ಅಷ್ಟೇ, ಒಂದು ರೀತಿ ಉದ್ದವಾಗಿರುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ನಿಮಗೆ ಸಾಧಾರಣವಾಗಿ ಸಡನ್ ಆಗಿ ನೋಡಿದ್ರೆ ಸೋಂಪು ತರ ಕಾಣಿಸುತ್ತಿದ್ದು. ತಾವು ಈ ಒಂದು ಅಡುಗೆ ಸಮಯದಲ್ಲಿ ಉಪಯೋಗಿಸ್ತೀರಿ, ಆಮೇಲೆ ಊಟ ಆದ ನಂತರ ಡೈಜೆಷನ್ಗೆಲ್ಲ ಉಪಯೋಗಿಸ್ತಿರಲ್ಲ ಸೋಂಪು, ಆ ರೀತಿ ಕಾಣಿಸುತ್ತೆ. ಈ ರೀತಿಯಾಗಿರೋದು ರೋಸ್ಮೆರಿ. ಇದನ್ನ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇದನ್ನ ನಾನು ನಿಮ್ಮೆಲ್ರಿಗೂ ಕೂಡ ಹೇಳ್ತೀನಿ, ಎಲ್ಲಾ ಗ್ರಂಥಿಗೆ ಅಂಗಡಿಲೂ ಇಟ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಇಟ್ಕೊಂತಾರೆ, ಗ್ರಂಥಿಗೆ ಅಂಗಡಿಲಿ ಇಟ್ಟಿರ್ತಾರೆ. ಇದನ್ನ ಗ್ರಂಥಿಗೆ ಅಂಗಡಿಲಿ ತಾವು ಹುಡ್ಕೋದಕ್ಕಿಂತ ಆಯುರ್ವೇದದ ಪ್ರಾಡಕ್ಟ್ಸ್ ಎಲ್ಲಿರುತ್ತೆ, ಆಯುರ್ವೇದದ ಉತ್ಪನ್ನಗಳು ಎಲ್ಲಿ ಸಿಗುತ್ತೋ ಆ ಒಂದು ಜಾಗದಲ್ಲಿ ರೋಸ್ಮೆರಿ ಪಕ್ಕ ಇದ್ದೇ ಇರುತ್ತೆ, ಶತಸಿದ್ಧವಾಗಿರುತ್ತೆ. ಅವ್ರು ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಇದು ಆಯುರ್ವೇದದ ಔಷಧಿ ರೋಸ್ಮೆರಿ. ಇದನ್ನ ತಾವೆಲ್ಲರೂ ಕೂಡ ಗಮನಿಸಿದ್ರೆ, ಇನ್ನ ಈ ಒಂದು ಉತ್ರೇಣಿ ಗಿಡದ ನಾರನ್ನ ಏನ್ ಮಾಡಬೇಕು ಅದನ್ನ ಸಾಧಾರಣವಾಗಿ ನೋಡಿ, ಉಗಿರಿ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಡಸ್ಟ್ಬಿನ್ ಹತ್ರ ಹೋಗ್ಬಿಟ್ಟು ಥೂ ಅಂತ ಊದ್ಬಿಡೋದಲ್ಲ. ತಾವು ಉಗಿಬೇಕಾದ್ರೂ ಕೂಡ ಮೊದಲನೇದಾಗಿ ನಿಮ್ಮ ಕೈ ಅದರೊಳಗೆ, ಅಂದ್ರೆ ತಾವು ಏನ್ ತಗೊಂಡುಕೊಂಡಿರ್ತೀರಿ, ಸ್ವೀಕಾರ ಮಾಡಿರ್ತೀರಿ, ಆ ಒಂದು ರಸವನ್ನ ನಾವು ನಮ್ಮಲ್ಲಿರತಕ್ಕಂಥ ಆ ಒಂದು ಅಹಮ್ಮಿನಿಂದ ಥೂ ಅಂತ ಊದ್ಬಿಟ್ಟು ಆಚೆ ಬರಬಾರದು. ಅದನ್ನ ತಾವು ಏನಾದ್ರೂ ಚಿಂತೆ ಇಲ್ಲ, ಎಲ್ಲ ಕೂಡ ನಿಮ್ಮ ದೇಹನೇ, ನಿಮ್ಮ ಕೈಯೊಳಗೆ ಹಾಕೊಂಡು ಅದನ್ನ ನಿಧಾನಕ್ಕೆ ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ. ಇದನ್ನ ಮಾಡಿ. ಏಕೆ ಬಾಯಿಂದ ಥೂ ಅಂತ ಊದ್ಬಿಟ್ರೆ ನೀವು ಇಷ್ಟೋ ತನಕ ಮಾಡಿದ್ದೆಲ್ಲ ವೇಸ್ಟ್, ವ್ಯರ್ಥ ಆಗೋಗುತ್ತೆ. ಥೂ ಎಂಬತಕ್ಕಂಥದ್ದು ಬಹಳ ಕೆಟ್ಟದು. ದಯವಿಟ್ಟು ಯಾರು ಕೂಡ ಅಂತಹ ಕೆಲಸಗಳನ್ನ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಹಾಕೊಂಡು, ಇಲ್ಲಾಂದ್ರೆ ಒಂದು ಪ್ಲಾಸ್ಟಿಕ್ ಕವರಲ್ಲೋ ಅದರೊಳಗಡೆ ತಾವು ಉಗಿದು ಆ ಪ್ಲಾಸ್ಟಿಕ್ ಕವರನ್ನ ನಿಧಾನಕ್ಕೆ ನಿಮ್ಮ ಕೈಯಾರೆ ಸುತ್ತು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಪ್ಲಾಸ್ಟಿಕ್ ಅಂತ ಹೇಳ್ತಾ ಇದ್ದೇನೆ, ಕ್ಷಮಿಸಿ, ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ, ಬಹಳ ಕೆಟ್ಟದ್ದು. ಪ್ಲಾಸ್ಟಿಕ್ ಅನ್ನು ಆದಷ್ಟು ದೂರ ಮಾಡಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಅದೆಲ್ಲವೂ ಕೂಡ ಆದ ನಂತರ, ಅದಾದ ಮೇಲೆ ಸಂಪೂರ್ಣವಾಗಿ ಒಂದು 1 ಅವರ್ ಕಾಲ ಆದ್ರೂ ಕೂಡ ತಾವು ಶ್ರದ್ಧಾಭಕ್ತಿಯಿಂದ ಓದಿದ್ದೇ ಆದರೆ, ಈ ಒಂದು ಔಷಧಿಯನ್ನು ಸೇವಿಸಿದ್ದೇ ಆದರೆ, ನಿಜಕ್ಕೂ ಕೂಡ ತಾವಂದುಕೊಂಡಂತಿನ್ನ ಹೆಚ್ಚಿನ ಮಟ್ಟದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡ್ತೀರಿ. ನೀವೇನು ಓದ್ತೀರಿ ಅದು ಪ್ರಿಂಟ್ ಆಗುತ್ತೆ ನಿಮ್ಮ ತಲೆ ಮೇಲೆ. ಇದು ಶತಸಿದ್ಧ, ನಾನು ಹೇಳ್ತಾ ಇದ್ದೇನೆ, ತಾವು ಮಾಡಬೇಕು. ತಾವು ಮಾಡಿದ್ ಹೇಳ್ತೀರಾ ನನಗೆ. ಆದಷ್ಟು ಬೇಗ ಈ ಸತಿ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಅನುಷ್ಠಾನವನ್ನ ಯಾರ್ಯಾರು ಮಾಡಿರ್ತೀರೋ ತಾವೆಲ್ಲರೂ ಕೂಡ 10th ಅಲ್ಲಿ 100% ಡಿಸ್ಟಿಂಕ್ಷನ್ ತೆಗಿತೀರಾ. 100 out of 100 ತೆಗಿಬೇಕು ನೀವು. ಆ ರೀತಿ ನೀವು ಮಾಡಬೇಕು, ಆ ರೀತಿ ನೀವು ಓದಬೇಕು. ಯಾರೂ ಕೂಡ ಅವಿದ್ಯಾವಂತರಲ್ಲವೇ ಅಲ್ಲ, ಎಲ್ಲ ವ್ಯಕ್ತಿನೂ ಕೂಡ ವಿದ್ಯಾವಂತನೇ. ಪ್ರತಿಯೊಬ್ಬನಲ್ಲೂ ಕೂಡ ಜ್ಞಾನ ಇದೆ. ಒಂದು ಕಿವಿ ಮಾತನ್ನು ಹೇಳ್ತೀನಿ, ತಂದೆ ತಾಯಿಯಂದ್ರೂ ನಾನು ಒಂದೇ ಒಂದು ಮಾತನ್ನು ಹೇಳ್ತೀನಿ. ಆಗ್ಲೇ ಹೇಳಿದೆ, ನಮಗೆ ಗೊತ್ತಿಲ್ದಿರ ತಂದೆ ತಾಯಿ ಇನ್ನೊಬ್ಬರ ಹತ್ರ ಹೊಗಳ್ತಾರೆ ನಮ್ಮ ಬಗ್ಗೆ ಅಂತ. ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತಂದೆ ತಾಯಿ ಅಂದ್ರೆ ತಾವೆಲ್ಲರೂ ಕೂಡ ಒಂದು ತಪ್ಪು ಮಾಡ್ತಾ ಇದ್ರಿ. ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನ ಇನ್ನೊಬ್ಬರ ಮುಂದೆ ಬಿಟ್ಕೊಡ್ಬೇಡಿ. ಯಾರ ಮುಂದೆನೂ ಕೂಡ ನನ್ನ ಮಗ ಓದ್ತಾ ಇಲ್ಲ ಎಂಬತಕ್ಕಂಥ ಮಾತನ್ನ ಹೇಳಬೇಡಿ. ಅಂತ ಮಾತನ್ನ ಹೇಳಬೇಡಿ. ನಿಮ್ಮ ಮಕ್ಕಳ ಮನಸ್ಸಿಗೆ ನೋವಾಗತ್ತೆ. ಆದ್ರಿಂದ ಆ ಮಾತನ್ನ ಹೇಳಿ ಅವ್ರು ಅವಮಾನ ಪಟ್ಟು ಓದ್ತಾರೆ ಎಂಬತಕ್ಕಂಥದ್ದು ನಿಮ್ಮ ಮನಸ್ಥಿತಿ. ಆ ವಯಸ್ಸಿನಲ್ಲಿರೋರು ನಾವ್ ಹೇಗೆ ತಿಳ್ಕೊಳ್ತೀವಿ ಅಂದ್ರೆ, ನಮ್ಮ ತಂದೆ ತಾಯಿ ನಾವ್ ಏನ್ ಮಾಡಿದ್ರು ಅಷ್ಟೇ ಹೇಳೋದು, ನಾನು ಓದ್ ಏನ್ ಮಾಡ್ಬೇಕನ್ನಪ್ಪ, ನಾನು ಓದ್ ಏನ್ ಸಾಧಿಸ್ಬೇಕಾಗಿದೆ, ಬಿಡು ಹೋದ್ರೆ ಹೋಗ್ಲಿ, ಇವ್ರಿಗೆ ಸಮಾಧಾನ ಇಲ್ಲ ಅಂದಮೇಲೆ ನಾನು ಇನ್ನೇನ್ ಮಾಡ್ಲಿ ಓದೋದು ಅಂದ್ಬಿಟ್ಟು ಈ ರೀತಿ ನಾವು ಬದಲಾಗ್ತೀವಿ. ಯಾಕೆಂದ್ರೆ ನಾವು ಆ ವಯಸ್ಸಿನಲ್ಲಿ ಇರೋದ್ರಿಂದ ನಮ್ಮ ಆಲೋಚನಾ ಶಕ್ತಿ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಹಂಗೆ ಹೇಳದೆ ಅಂತ ತಾವು ಯಾರು ಕೂಡ ಅಂತಹ ಆಲೋಚನೆಗಳನ್ನ ಮಾಡಬೇಡಿ. ತಂದೆ ತಾಯಿ ತಾವು ದಯವಿಟ್ಟು ಕೂಡ ಎಲ್ಲರ ಪೇರೆಂಟ್ಸು, ಪೋಷಕರು ತಾವೆಲ್ಲರೂ ಕೂಡ ಈ ಒಂದು ಮಾತನ್ನ ಹೇಳಬೇಡಿ. ನಮ್ಮ ಮಗ ಜ್ಞಾನವಂತನೇ, ನನ್ನ ಮಗ ಬುದ್ಧಿವಂತನೇ, ಆದ್ರೆ ಪ್ರಸ್ತುತ ಯಾಕೋ ಒಂದು ಕಡೆ, ಎಲ್ಲೋ ಒಂದು ಕಡೆ ಓದೋದು ಯಾಕೋ ಸ್ವಲ್ಪ ಕಡಿಮೆ ಮಾಡಿದಾನೆ ಎಂಬತಕ್ಕಂಥದ್ದು ಹೇಳೋದು ಉತ್ತಮ. ಆದ್ರೆ ಅದನ್ನ ಬಿಟ್ಟು ನನ್ನ ಮಗ ಓದ್ತಾನೆ ಇಲ್ಲ, ನನ್ನ ಮಗ ಬರೀ ಆಟ ಆಡ್ತಾನೆ,
ನನ್ನ ಮಗ ಎಲ್ಲದರಲ್ಲೂ ಫೇಲ್ ಆಗ್ತಾನೆ ಅಂತ 10 ಜನದ ಮುಂದೆ ಹೇಳಿ ನಿಮ್ಮ ಮಕ್ಕಳಿಗೆ ಅವಮಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ, ಇಂಥ ತಪ್ಪನ್ನು ಮಾಡಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇದೇ ರೀತಿ ಭಾನುವಾರದ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಮಾಹಿತಿಗಳನ್ನು ನಿಮ್ಮೆಲ್ಲರ ಮುಂದೆನೂ ಕೂಡ ತೆಗೆದುಕೊಂಡು ಬರ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.